ನಮಸ್ತೆ ಮಕ್ಕಳ. ಇವತ್ತಿನ ತರಗತಿಲಿ ನಾವು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಶುರು ಮಾಡೋಣ. ಸೊ ಪ್ರೀವಿಯಸ್ 4 ಕ್ಲಾಸಸ್ ಕೂಡ ನಿಮಗೆ ಸೈನ್ಸ್ ಟಾಪಿಕ್ ಮೇಲೆ ನಡೆದಿದೆ ಕ್ಲಾಸಸ್. ಸೊ ಇವತ್ತಿನ ತರಗತಿಲಿ ನಾವು ಮ್ಯಾಥ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಅದಕ್ಕೂ ಮುಂಚೆ ನೀವು ಯಾರ್ಯಾರು ಇನ್ನೂ ಕೂಡ ಕೆಲವರು ಏನ್ ಮಾಡಿದೀರಾ ಅಂತಂದ್ರೆ ರೀನೇಮ್ ಮಾಡ್ಕೊಂಡಿಲ್ಲ. ಫೋನ್ ನಂಬರ್ ಅಲ್ಲಿದೆ ಅಥವಾ ಫೋನ್ ಏನ್ ನಂಬರ್ ಇರುತ್ತೆ ಅದೇ ನೇಮ್ ಅಲ್ಲಿ ನಿಮ್ದು ನೇಮ್ ನ ಶೋ ಮಾಡ್ತಿದೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ ನೇಮು, ನಿಮ್ ಶಾಲೆ ನೇಮು, ಹಾಗೆ ಯಾವ ಊರಲ್ಲಿ ಶಾಲೆ ಇದೆ ಅನ್ನೋದ್ರ ಬಗ್ಗೆ ರೀನೇಮ್ ನ ಮಾಡ್ಕೋಬೇಕಾಗಿರುತ್ತೆ. ಜೊತೆಗೆ ಕೊನೆ 10 ನಿಮಿಷ 15 ಮಿನಿಟ್ಸ್ ಅನ್ನೋ ಹಾಗೆ ಒಂದು ಲಿಂಕ್ ಗೂಗಲ್ ಫಾರ್ಮ್ ನ ನಿಮಗೆ ಕಳಿಸ್ತಾರೆ. ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಕಳ್ಸಿಕೊಡ್ತಾರೆ. ಸೊ ಅದನ್ನ ನೀವು ಲಿಂಕ್ ನ ಕ್ಲಿಕ್ ಮಾಡಿ ಅಲ್ಲಿ ಏನ್ ಕೇಳಿರ್ತಾರೆ ನಿಮ್ ನೇಮು, ಸ್ಕೂಲ್ ನೇಮು, ಸೊ ಈ ತರ ಸ್ಮಾಲ್ ಡೀಟೇಲ್ಸ್ ನ ಕೇಳಿರ್ತಾರೆ. ಅದನ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಅದು ನಾವು ಅಟೆಂಡೆನ್ಸ್ ನ ಟ್ರ್ಯಾಕ್ ಮಾಡಕ್ಕೆ ಅಂತ ಹೇಳಿ ಅದು ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿರೋಂಥದ್ದು. ಸೊ ನೀವು ಅದರಲ್ಲಿ ಫಿಲ್ ಮಾಡ್ತಾ ಹೋದ್ರೆ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಅಟೆಂಡ್ ಮಾಡಿದೀರಾ ಅಂತ. ಸೊ ಅವಾಗ ನಾವು ನಮ್ ಕ್ಯಾಂಪ್ಗಳಿಗೆ ಕರ್ಕೊಳಕ್ಕೆ ನಮಗೆ ಐಡೆಂಟಿಫೈ ಮಾಡಕ್ ಈಸಿ ಆಗುತ್ತೆ. ಜೊತೆಗೆ ಕೆಲವೊಂದು ಕ್ವಶನ್ಸ್ ನ ಕೂಡ ಅದಕ್ಕೆ ಟ್ಯಾಗ್ ಮಾಡಿರ್ತೀವಿ. ಸೊ ಅಲ್ಲಿ ನಿಮ್ದು ಏನ್ ರೆಸ್ಪಾನ್ಸ್ ಇರುತ್ತೆ ಅದನ್ನ ಅದಕ್ಕೆ ಯಾವ ಆನ್ಸರ್ ಇರುತ್ತೆ ಅಂತ ಕ್ಲಿಕ್ ಮಾಡಿದ್ರೆ ಪ್ರತಿ ಒಂದು ಆಪ್ಷನ್ ಏನಿರುತ್ತೆ ಅದು ಮ್ಯಾಂಡೇಟರಿ ಆಗಿರುತ್ತೆ. ಈಗ ನಿಮ್ ನೇಮ್ ಕೊಡ್ಬೇಕು, ಅದಾದ್ಮೇಲೆ ಶಾಲೆ ನೇಮ್ ಕೊಡ್ಬೇಕು, ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೊಡ್ಬೇಕು. ಪ್ರತಿ ಒಂದು ಏನ್ ಕ್ವಶನ್ಸ್ ಇರುತ್ತೆ ಎಲ್ಲಾನು ಕೂಡ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಕೊನೆಯಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸೊ ಸಬ್ಮಿಟ್ ಮಾಡಿದ್ರಷ್ಟೇ ನಿಮ್ ರೆಸ್ಪಾನ್ಸ್ ಏನ್ ಕೊಟ್ಟಿದ್ದೀರಾ ಅನ್ನೋದು ನಮಗ್ ಬರೋ ಅಂತದ್ದು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಟ್ರಯಾಂಗಲ್ಸ್ ಅನ್ನೋ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟ್ರಯಾಂಗಲ್ಸ್ ಅಂದ್ರೆ ಏನು ಅಂದ್ರೆ ಸೊ ಗೊತ್ತಿದೆ ಅಲ್ವಾ. ಸೊ ಟ್ರಯಾಂಗಲ್ ಅಂತಂದ್ರೆ ಇಟ್ಸ್ ಎ ಕ್ಲೋಸ್ಡ್ ಫಿಗರ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಎ ಕ್ಲೋಸ್ಡ್ ಫಿಗರ್, ಇಟ್ಸ್ ಮೇಡ್ ಅಪ್ ಆಫ್ 3 ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಲೈನ್ ಅಂದ್ರೆ ನಮಗೆ ಗೊತ್ತಿದೆ ಇಟ್ ನೆವರ್ ಎಂಡ್. ಸೊ ಲೈನ್ ಮೀನ್ಸ್ ನೆವರ್ ಎಂಡ್ ಇರುತ್ತೆ. ಅದೇ ಲೈನ್ ಸೆಗ್ಮೆಂಟ್ ಅಂತಂದ್ರೆ ಇಟ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ 2 ಎಂಡ್ ಪಾಯಿಂಟ್ಸ್ ನ ಇರೋದನ್ನ ನಾವು ಲೈನ್ ಸೆಗ್ಮೆಂಟ್, ರೇಖಾಖಂಡ ಅಂತ ಹೇಳ್ತೀವಿ. ಸೊ ಅದೇ ಏನಿದೆ ಇಲ್ಲಿ 3 ಲೈನ್ ಸೆಗ್ಮೆಂಟ್ ಇಂದ ಈ ಒಂದು ತ್ರಿಭುಜ ಆಗಿರುವಂತದ್ದು ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಎ ಟ್ರಯಾಂಗಲ್ ಇಸ್ ಎ ಕ್ಲೋಸ್ಡ್ ಫಿಗರ್ ಮೇಡ್ ಅಪ್ ಆಫ್ ಅ 3 ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸರಿ, ABC ಅಂತ ನೇಮ್ ಮಾಡಿದೀನಿ. ಸೊ ಟ್ರಯಾಂಗಲ್ ಅಂದ್ರೆ ಏನು ಅನ್ನೋದು ನಮಗ್ ಗೊತ್ತಿದೆ. ಹಾಗಿದ್ರೆ ಅದ್ರದ್ದು ಕಾಂಪೊನೆಂಟ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ನೋಡೋಣ. ಸೊ ಕಾಂಪೊನೆಂಟ್ಸ್ ಆಫ್ ಟ್ರಯಾಂಗಲ್, ತ್ರಿಭುಜಗಳ ಘಟಕಗಳು ಅಂತಂದ್ರೆ ಸೊ ABC ಅಂತ ನೇಮಿಂಗ್ ಮಾಡಿದೀವಿ ಅಲ್ವಾ. ಸೊ ನಾನು ಅವಾಗ್ಲೇ ಹೇಳ್ದೆ ಇಟ್ ಹ್ಯಾಸ್ ಅ 3 ಲೈನ್ ಸೆಗ್ಮೆಂಟ್ ಅಂತ ಹೇಳಿದ್ದೀನಿ. ಸೊ ಇನ್ ಟ್ರಯಾಂಗಲ್, ಸೊ ಸಿಂಬಲ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಟ್ರಯಾಂಗಲ್ ನ ABC ಅಂತ ತಗೊಂಡ್ರೆ. ಸೊ ಇಲ್ಲಿ ಎಷ್ಟು ಸೈಡ್ಸ್ ಇದೆ ಅಂತ ನೋಡೋದಾದ್ರೆ ಸೊ ಎ ಇಂದ ಬಿ ಒಂದ್ ಸೈಡ್. ಸೊ ಇಲ್ಲಿ ಯಾವುದು 2 ಪಾಯಿಂಟ್ಸ್ ಇದೆ, ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ ಅದು. ಸೊ AB ಒಂದ್ ಸೈಡ್ ಆದ್ರೆ BC ಇನ್ನೊಂದ್ ಸೈಡ್ ಆಗಿರುತ್ತೆ, ಹಾಗೆ AC ಇನ್ನೊಂದ್ ಸೈಡ್ ಆಗಿರುತ್ತೆ. ಸೊ ಈ ಟ್ರಯಾಂಗಲ್ ಅಲ್ಲಿ ಎಷ್ಟಿದೆ, 3 ಸೈಡ್ಸ್ ಇದೆ ಅಲ್ವಾ. ಸೊ ಕಾಂಪೊನೆಂಟ್ಸ್ ಅಂತ ಬಂದ್ರೆ ಇಟ್ ಹ್ಯಾಸ್ ಅ 3 ಸೈಡ್ಸ್. ಸೊ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಸೊ AB, BC ಹಾಗೆ AC. ಸೊ ನಮ್ಗೆ ಸೈಡ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಅಂತ ಇರುತ್ತಲ್ವಾ. ಸೊ ಈ ಪಾಯಿಂಟ್ ಏನ್ ಹೇಳ್ತೀವಿ ಅಂತ ನೋಡೋದಾದ್ರೆ ವರ್ಟಿಸಸ್. ಸೊ ವರ್ಟೆಕ್ಸ್ ಅಂತ ಅಂದ್ರೆ ಅದು ಸಿಂಗುಲರ್, ಒಂದು ಎಂಡ್ ಪಾಯಿಂಟ್ ಇದ್ರೆ ಅದನ್ನ ವರ್ಟೆಕ್ಸ್ ಅಂತ ಹೇಳ್ತೀವಿ. ಸೊ ಒಂದಕ್ಕಿಂತ ಜಾಸ್ತಿ ಇದ್ರೆ ಪ್ಲೂರಲ್ ಇಲ್ಲಿ ನಾವು ವರ್ಟಿಸಸ್ ಅಂತ ಕರಿತೀವಿ. ಸೊ ಅದ್ರ ಎಷ್ಟಿದೆ ಅಂತಂದ್ರೆ 3 ವರ್ಟಿಸಸ್. ಸೊ ಯಾವ್ದಾವ್ದು ನೋಡೋದಾದ್ರೆ ABC. ಸೊ ನೇಮಿಂಗ್ ಮಾಡಿದೀವಲ್ವಾ ABC ಅಂತ ಅದು. ಸೊ ಹಾಗೆ ನಮಗೆ ಒಂದು ಟ್ರಯಾಂಗಲ್ ಅಂತ ಹೇಳಿದ್ಮೇಲೆ ಸೊ ಸೈಡ್ಸ್ ಹೇಗಿರುತ್ತೋ ಹಾಗೆ ಈ ಕಾಂಪೊನೆಂಟ್ಸ್ ಅಲ್ಲಿ ಕೂಡ ಇರುತ್ತೆ ಆಯ್ತಾ. ಸೊ ಎಷ್ಟು ಆಂಗಲ್ಸ್ ಇದೆ ಅಂತಂದ್ರೆ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ಸ್. ಸೊ ಆಂಗಲ್ A, ಆಂಗಲ್ B, ಸೊ ಆಂಗಲ್ C. ಸೊ ಹಾಗೆ ಎಷ್ಟು ಆಂಗಲ್ 3 ಆಂಗಲ್ ಅಂತ ಹೇಳಿದೆ ಅಲ್ವಾ. ಸೊ ಸಮ್ ಆಫ್ ದ 3 ಆಂಗಲ್ಸ್, ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಎಷ್ಟಿರುತ್ತೆ ಅನ್ನೋದು ಗೊತ್ತಿದೆ ನಮಗೆ. ಸೊ 180. ಸೊ ನಾವು 3 ಆಂಗಲ್ ನ ಆಡ್ ಮಾಡಿದ್ರೆ ನಮಗೆ ಎಷ್ಟಿರ್ಬೇಕು, 180 ಡಿಗ್ರಿ ಅಷ್ಟು ಇರ್ಬೇಕು ಆಯ್ತಾ. ಸೊ ಇದಿಷ್ಟು ಬಂದು ಕಾಂಪೊನೆಂಟ್ಸ್ ಆಫ್ ಟ್ರಯಾಂಗಲ್ ಏನೇನಿದೆ ಅನ್ನೋದ್ರ ಬಗ್ಗೆ ಆಯ್ತು. ಸೊ ಹಾಗಿದ್ರೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ತಿಳ್ಕೊಳ್ಳೋಣ.
ಸೊ ಟೈಪ್ಸ್ ಆಫ್ ಟ್ರಯಾಂಗಲ್, ತ್ರಿಭುಜಗಳ ವಿಧಗಳು ಅಂತ ಹೇಳ್ತೀವಿ. ಸೊ ನಾವು ಮೇನ್ ಆಗಿ ಕ್ಲಾಸಿಫೈ ಮಾಡುವಂಥದ್ದು 2 ಟೈಪ್ಸ್. ಸೊ ಅದರಲ್ಲಿ ಒನ್ ಟೈಪ್ ಬಂದು ಸೊ ಟ್ರಯಾಂಗಲ್ ಬೇಸ್ಡ್ ಆನ್ ಸೈಡ್ಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಬಂದು ಟ್ರಯಾಂಗಲ್ ಇಟ್ಸ್ ಬೇಸ್ಡ್ ಆನ್ ಆಂಗಲ್ಸ್ ಅಂತ ಹೇಳ್ತೀವಿ. ಸೊ ಇದು ಮೇನ್ ಆಗಿ ನಾವು 2 ಟೈಪ್ಸ್ ನ ನೋಡ್ತೀವಿ, ಬೇಸ್ಡ್ ಆನ್ ಸೈಡ್ಸ್, ಬೇಸ್ಡ್ ಆನ್ ಆಂಗಲ್. ಸೊ ಬೇಸ್ಡ್ ಆನ್ ಸೈಡ್ಸ್ ಅಲ್ಲಿ ನಾವು ಯಾವ್ಯಾವ ಟೈಪ್ಸ್ ನ ನೋಡ್ತೀವಿ, ಹಾಗೆ ಬೇಸ್ಡ್ ಆನ್ ಆಂಗಲ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ನ ನೋಡ್ತೀವಿ ಅನ್ನೋದ್ರ ಬಗ್ಗೆ ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬೇಸ್ಡ್ ಆನ್ ಸೈಡ್ಸ್ ಅಂತ ಬಂದಾಗ, ಬೇಸ್ಡ್ ಆನ್ ಸೈಡ್ಸ್ ಅಲ್ಲಿ ನಾವು ಫಸ್ಟ್ ನೋಡುವಂಥದ್ದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಅಂದ್ರೆ ಸಮಬಾಹು ತ್ರಿಭುಜ ಅಂತ ಕೂಡ ಕರಿತೀವಿ ಅಲ್ವಾ. ಸೊ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಈಗ ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಸೊ ABC ಅನ್ನೋ ಟ್ರಯಾಂಗಲ್ ಇದೆ. ಸೊ ಇಲ್ಲಿ AB ಎಕ್ಸಾಂಪಲ್ 3 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸೊ BC ಕೂಡ ಏನಾಗಿರ್ಬೇಕು, 3 ಸೆಂಟಿಮೀಟರ್ ಆಗಿರ್ಬೇಕು. ಹಾಗೆ AC ಕೂಡ 3 ಸೆಂಟಿಮೀಟರ್ ಆಗ್ಬೇಕು. ಸೊ ಇವು ಒಂದಕ್ಕೊಂದು ಏನಾಗಿರ್ಬೇಕು, ಈಕ್ವಲ್ ಆಗಿದ್ರೆ, ಮೂರು ಸೈಡ್ಸ್ ಕೂಡ ಈಕ್ವಲ್ ಆಗಿದ್ರೆ, ಇಲ್ಲಿ ಈಕ್ವಿ ಲ್ಯಾಟರಲ್ ಅಂತಾನೆ ಇದೆ. ಸೊ ಈಕ್ವಿ ಮೀನ್ಸ್ ಈಕ್ವಲ್ ಆಗಿರ್ಬೇಕು ಅನ್ನೋದು. ಸೊ ಲ್ಯಾಟರಲ್ ಅಂತಂದ್ರೆ ಸೈಡ್ಸ್. ಸೊ ಸೈಡ್ಸ್, ಮೂರು ಸೈಡ್ಸ್ ಕೂಡ ಈಕ್ವಲ್ ಆಗಿದ್ರೆ ನಾವು ಅಂತ ಟ್ರಯಾಂಗಲ್ಸ್ ನಾವು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. So in equilateral triangle is a triangle in which all 3 sides are equal in length. So 3 centimeter, 3 centimeter, 3 centimeter ಅಂತ ಹೇಳ್ತೀವಿ. ಸೊ ಇನ್ ಟ್ರಯಾಂಗಲ್ ABC ಅಂತ ಬಂದಾಗ, ಈಗ AB ಈಕ್ವಲ್ಸ್ BC, ಹಾಗೆ AC ಕೂಡ ಈಕ್ವಲ್ ಆಗಿದೆ ಅಲ್ವಾ. ಸೊ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿರುವಂತದ್ದು. ಸೊ AB ಈಗ 3 ಸೆಂಟಿಮೀಟರ್ ಇದೆ. ಸೊ ಹಾಗೆ BC ಕೂಡ ಏನಾಗಿದೆ, 3 ಸೆಂಟಿಮೀಟರ್ ಇದೆ. ಸೊ CA ಅಥವಾ AC ಕೂಡ ಏನಾಗಿದೆ, 3 ಸೆಂಟಿಮೀಟರ್ ಇದೆ. ಸೊ therefore ಇಟ್ಸ್ ABC is a equilateral triangle ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಐಸೋಸೆಲೆಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ ಅಲ್ವಾ. ಸೊ ಐಸೋಸೆಲೆಸ್ ಟ್ರಯಾಂಗಲ್ ಅಂತಂದ್ರೆ ಏನು? ಸೊ ಒಂದು ಟ್ರಯಾಂಗಲ್ ಇರುತ್ತೆ. ಸೊ ಆ ಟ್ರಯಾಂಗಲ್ ನ ನಾನು ಆಲ್ರೆಡಿ ನೇಮಿಂಗ್ ಮಾಡಿದ್ದೀನಿ. ಸೊ ABC ಅಂತೇಳಿ. ಸೊ ಈ ಯಾವ್ದಾದ್ರು ಎರಡು ಸೈಡ್, ಸೊ ಇದೇ ABBCನೇ ಸೇಮ್ ಇರ್ಬೇಕಾ ಅಂದ್ರೆ ಇಲ್ಲ. ಸೊ ಯಾವ್ದಾದ್ರು ಒಂದು ಟ್ರಯಾಂಗಲ್ ಅಲ್ಲಿ ಯಾವ್ದಾದ್ರು 2 ಸೈಡ್ಸ್ ಏನಾಗಿರ್ಬೇಕು, ನಮಗೆ ಈಕ್ವಲ್ ಸೇಮ್ ಇದ್ರೆ, ಸೇಮ್ ಲೆಂತ್ ಅಲ್ಲಿ ಇದ್ರೆ ನಾವು ಅಂತದನ್ನ ನಾವು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ AB ನಮಗೆ AB 5 ಸೆಂಟಿಮೀಟರ್ ಇದ್ರೆ, ಸೊ ಇಲ್ಲಿ AC ಕೂಡ 5 ಸೆಂಟಿಮೀಟರ್ ಲೆಂತ್ ಅಲ್ಲಿ ಇದೆ. ಸೊ ಹಾಗಿದ್ರೆ BC ಸೊ 4 ಸೆಂಟಿಮೀಟರ್ ಆಗಿರ್ಬೋದು, ಅಥವಾ 3, 4 ಎಷ್ಟಾದ್ರೂ ಆಗಿರ್ಬೋದು. ಬಟ್ ನಮ್ಗೆ ಯಾವ್ದಾದ್ರು ಎರಡು ಸೈಡ್ಸ್ ನಾವೇನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಸೊ ಐಸೋಸೆಲೆಸ್ ಟ್ರಯಾಂಗಲ್ ಅಲ್ಲಿ 2 ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ಅದನ್ನ ಇಲ್ಲಿ ಹೇಳೋದಾದ್ರೆ AB ಈಕ್ವಲ್ಸ್ AC. ಸೊ AB ಏನಾಗಿದೆ, AC ಗೆ ಈಕ್ವಲ್ ಆಗಿದೆ. ಸೊ BC ಈಕ್ವಲ್ ಆಗಿಲ್ಲ. ಸೊ AB 5 ಸೆಂಟಿಮೀಟರ್, ಹಾಗೆ AC ಕೂಡ 5 ಸೆಂಟಿಮೀಟರ್ ಇದೆ ಅಂತ ಹೇಳ್ಬೋದು ಅಲ್ವಾ. 5 ಸೆಂಟಿಮೀಟರ್ ಈಕ್ವಲ್ಸ್ 5 ಸೆಂಟಿಮೀಟರ್. ಸೊ AB ಕೂಡ 5 ಸೆಂಟಿಮೀಟರ್ ಇದೆ, BC ಕೂಡ 5 ಸೆಂಟಿಮೀಟರ್ ಇದೆ. ಸೊ ಇವೆರಡು ಕೂಡ ಈಕ್ವಲ್ ಆಗಿರ್ಬೇಕು, ಈಕ್ವಲ್ ಇನ್ ಲೆಂತ್ ಅಲ್ಲಿ ಇದ್ರೆ ಅಂತದನ್ನ ನಾವು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ AB AC ಅನ್ನೋದೇ ಅಲ್ಲದೆ ಬೇಕಾದ್ರೆ BC AC ಆದ್ರೂ 2 ಸೈಡ್ಸ್ ಈಕ್ವಲ್ ಆಗಿರ್ಬೋದು, ಅಥವಾ AB BC ಆದ್ರೂ ಕೂಡ ಈಕ್ವಲ್ ಆಗಿರ್ಬೋದು. ಸೊ ನೆಕ್ಸ್ಟ್ ಸ್ಕೇಲಿನ್ ಟ್ರಯಾಂಗಲ್, ಅಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಿಗರ್ ನ ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗ್ತದೆ. ಸೊ ಮೂರು ಸೈಡ್ಸ್ ಕೂಡ ಏನಾಗಿದೆ, ಈಕ್ವಲ್ ಆಗಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ AB ನಾಟ್ ಈಕ್ವಲ್ ಟು BC ನಾಟ್ ಈಕ್ವಲ್ ಟು AC ಅಂತ ಹೇಳ್ಬೋದು. ಸೊ ಮೂರು ಸೈಡ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ, ಅಥವಾ ಅನ್ಈಕ್ವಲ್ ಇನ್ ಲೆಂತ್ ಅಲ್ಲಿ ಇದೆ ಅಲ್ವಾ. ಸೊ ಇದೇನಾದ್ರೂ ನಮಗೆ 5 ಸೆಂಟಿಮೀಟರ್ AB ಇತ್ತು ಅಂತಂದ್ರೆ, ಸೊ BC ಎಷ್ಟಿದೆ, 9 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸೊ AC 7 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸೊ ನಾವು ಮೆಷರ್ ಮಾಡಿದ್ರು ಕೂಡ ಅದು ನಮಗೆ ಈಕ್ವಲ್ ಲೆಂತ್ ಇಲ್ಲ ಅಲ್ವಾ. ಸೊ ಇಂಥ ಟ್ರಯಾಂಗಲ್ ಮೂರು ಕೂಡ ಅನ್ಈಕ್ವಲ್ ಲೆಂತ್ ಅಥವಾ ಡಿಫ್ರೆಂಟ್ ಲೆಂತ್ಸ್ ಅಲ್ಲಿ ಇದ್ರೆ ನಾವು ಅಂತದ್ನ ಸ್ಕೇಲಿನ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನನ್ನ ಪಕ್ಕದಲ್ಲಿ ಡೆಫಿನೇಷನ್ ಶೋ ಆಗ್ತಿರುತ್ತೆ. ಸೊ ನೀವು ನೋಟ್ ಮಾಡ್ಕೊಳ್ಳೋ ಹಾಗಿದ್ರೆ ನೋಟ್ ಮಾಡ್ಕೋಬಹುದು. ಸ್ಕೇಲಿನ್ ಟ್ರಯಾಂಗಲ್ ಇಸ್ ಅ ಟ್ರಯಾಂಗಲ್ ಇನ್ ವಿಚ್ ಆಲ್ 3 ಸೈಡ್ಸ್ ಆರ್ ಆಫ್ ಡಿಫ್ರೆಂಟ್ ಲೆಂತ್ಸ್ ಅಂತನಾದ್ರೂ ಹೇಳ್ಬೋದು, ಅಥವಾ ಅನ್ಈಕ್ವಲ್ ಇನ್ ಲೆಂತ್ ಅಂತನಾದ್ರೂ ಹೇಳ್ಬೋದು. ಸೊ ಅದನ್ನ ನಾನು AB ನಾಟ್ ಈಕ್ವಲ್ ಟು BC ನಾಟ್ ಈಕ್ವಲ್ ಟು AC ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ಸೊ ಇಲ್ಲಿ AB 5 ಸೆಂಟಿಮೀಟರ್ ಇದೆ, BC 9 ಸೆಂಟಿಮೀಟರ್ ಇದೆ, ಹಾಗೆ AC 7 ಸೆಂಟಿಮೀಟರ್ ಇದೆ, ಅಥವಾ CA 7 ಸೆಂಟಿಮೀಟರ್ ಇದೆ. ಸೊ ಮೂರೂ ಕೂಡ ಸೈಡ್ಸ್ ಏನಾಗಿದೆ, ಈಕ್ವಲ್ ಆಗಿಲ್ಲ. ಸೊ ಇಂಥದ್ದನ್ನ ನಾವೇನ್ ಹೇಳ್ತೀವಿ, ಸ್ಕೇಲಿನ್ ಟ್ರಯಾಂಗಲ್ ಅಂತ ಹೇಳ್ತೀವಿ.
ಸೊ ಈ ಮೂರು ಟ್ರಯಾಂಗಲ್ಸ್ ಏನ್ ನೋಡಿದ್ವಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಐಸೋಸೆಲಸ್ ಟ್ರಯಾಂಗಲ್, ಸ್ಕೇಲಿನ್ ಟ್ರಯಾಂಗಲ್. ಸೊ ಈ ಮೂರು ಟ್ರಯಾಂಗಲ್ಸ್ ಬಂದು ಬೇಸ್ಡ್ ಆನ್ ಸೈಡ್ಸ್ ನಾವು ಡಿಸ್ಕಸ್ ಮಾಡುವಂಥದ್ದು. ಸೊ ಟ್ರಯಾಂಗಲ್ಸ್ ಅಲ್ಲಿ 2 ಟೈಪ್ಸ್ ಇದೆ ಅಲ್ವಾ, ಸೊ ಅದರಲ್ಲಿ ಬೇಸ್ಡ್ ಆನ್ ಸೈಡ್ಸ್ ಈ ಮೂರು ಟ್ರಯಾಂಗಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ನಾವು ಬೇಸ್ಡ್ ಆನ್ ಆಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬೇಸ್ಡ್ ಆನ್ ಆಂಗಲ್ಸ್ ಅಲ್ಲಿ ಫಸ್ಟ್ ಬರುವಂತದ್ದು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ಲಘುಕೋನ ತ್ರಿಭುಜ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಏನು ಅನ್ನೋದಾದ್ರೆ, ಸೊ ಈಗ ನಮಗೆ ಒಂದು ಟ್ರಯಾಂಗಲ್ ಇದೆ PQR ಅಂತ. ಸೊ ಇಲ್ಲಿ ನಮಗೆ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಎಷ್ಟಿದೆ ಅನ್ನೋದು ಗೊತ್ತಿದೆ. ಎಷ್ಟು? 180 ಡಿಗ್ರಿ ಅನ್ನೋದು ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಈ ಮೂರು ಆಂಗಲ್ಸ್ ಏನಿದೆ PQR, ಸೊ ಈಗ ಇಲ್ಲಿ ನಾನು ಬರಿತೀನಿ ಆಂಗಲ್ P, ಆಂಗಲ್ Q, ಆಂಗಲ್ R ಏನಿದೆ. ಸೊ ಈ ಮೂರು ಆಂಗಲ್ ಏನಾಗಿರ್ಬೇಕು, ಲೆಸ್ ದ್ಯಾನ್ 90 ಡಿಗ್ರಿಗಿಂತ ಲೆಸ್ ದ್ಯಾನ್ ಇರಬೇಕು. ಸೊ ಇಲ್ಲಿ ಒಂದು 75 ಇದೆ ಅಂತಂದ್ರೆ, ಸೊ ಇಲ್ಲಿ 75 ಅಥವಾ ಇಲ್ಲಿ 30. ಸೊ ಇವು ಮೂರನ್ನು ಸಮ್ ಮಾಡಿದ್ರೆ ನಮಗೆ ಎಷ್ಟಿರಬೇಕು, 180 ಡಿಗ್ರಿ ಅಷ್ಟು ಇರಬೇಕು. ಸೊ 75 75 30 ಆಡ್ ಮಾಡಿದ್ರೆ 180 ಇರುತ್ತೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಹೇಳ್ತಿರೋದು. ಸೊ 75 75 ಇರ್ಬೇಕಂದ್ರೆ ಇಲ್ಲ. ಸೊ ಮೂರು ಆಂಗಲ್ ಕೂಡ ಲೆಸ್ ದ್ಯಾನ್ 90 ಡಿಗ್ರಿ ಇರಬೇಕು. ಜೊತೆಗೆ ಮೂರು ಆಂಗಲ್ನು ಕೂಡ PQR ನ ನಾವು ಆಡ್ ಮಾಡಿದಾಗ 180 ಡಿಗ್ರಿಗೆ ಈಕ್ವಲ್ ಆಗಿರ್ಬೇಕು. ಸೊ ಅಂತ ಟ್ರಯಾಂಗಲ್ಸ್ ನಾವೇನ್ ಹೇಳ್ತೀವಿ, ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ acute angle triangle in which all three angles are less than 90 degree ಅಂತ ಹೇಳಿದೀವಲ್ವಾ. ಸೊ ಈಗ 75 ಕೂಡ ಲೆಸ್ ದ್ಯಾನ್ 90 ಡಿಗ್ರಿ ಇದೆ, ಹಾಗೆ 30 ಕೂಡ ಲೆಸ್ ದ್ಯಾನ್ 90 ಡಿಗ್ರಿ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆಂಗಲ್ P ಎಷ್ಟಿದೆ, 30 ಡಿಗ್ರಿ ಇದೆ. ಸೊ ಆಂಗಲ್ Q ಎಷ್ಟಿದೆ, 75 ಡಿಗ್ರಿ ಇದೆ. ಆಂಗಲ್ R ಎಷ್ಟಿದೆ ಅಂದ್ರೆ 75 ಡಿಗ್ರಿ ಇದೆ. ಸೊ ಮೂರನ್ನು ಸಮ್ ಮಾಡಿದಾಗ್ಲೂ ಕೂಡ ನಮಗೆ ಏನ್ ಸಿಗುತ್ತೆ, 180 ಡಿಗ್ರಿ ಸಿಗುತ್ತೆ. ಸೊ ಈ ತರ ಟ್ರಯಾಂಗಲ್ಸ್ ನಾವು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಲಂಬಕೋನ ತ್ರಿಭುಜ. ಸೊ ಲಂಬಕೋನ ತ್ರಿಭುಜ ಅಂತ ಬಂದಿದ ತಕ್ಷಣ ನಮಗೆ ರೈಟ್ ಆಂಗಲ್ ಟ್ರಯಾಂಗಲ್ದು ಒಂದು ಇಮೇಜ್ ಅನ್ನ ಹಾಕೋಬೇಕು. ಸೊ ಇದ್ರಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ PQR ಅಂತ ನೇಮಿಂಗ್ ಆಗಿದೆ. ಇದರಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಬಂದಾಗ ಯಾವ್ದಾದ್ರೂ ಒಂದ್ ಆಂಗಲ್, ಸೊ ಇಲ್ಲಿ Q ಅನ್ನೋದನ್ನ ನಾನು ಮೆನ್ಷನ್ ಮಾಡಿದ್ದೀನಿ. QA ಆಗ್ಬೇಕು ಅನ್ನೋದಿಲ್ಲ, P ಆದ್ರೂ ಓಕೆ, R ಆದ್ರೂ ಓಕೆ. ಸೊ ಯಾವ್ದಾದ್ರೂ ಒಂದು ಆಂಗಲ್ ಎಕ್ಸಾಕ್ಟ್ಲಿ ಎಷ್ಟಿರ್ಬೇಕು, 90 ಡಿಗ್ರಿ ಇದ್ರೆ ಅಂತದನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸಾಕ್ಟ್ಲಿ 90 ಡಿಗ್ರಿ ಅಂತ ಬಂದಾಗ ಇಲ್ಲಿ Q ಏನಿದೆ, ಸೊ 90 ಡಿಗ್ರಿ ಇದೆ ಅಲ್ವಾ. ಸೊ ನಾವು 90 ಡಿಗ್ರಿ ಇದ್ದಾಗ ಈ ತರ ಸಿಂಬಲ್, ಇಲ್ಲೊಂದು ಟ್ರಯಾಂಗಲ್ ಇದೆ ಅಂತಂದ್ರೆ ಈ ತರ ಹಾಕಿದ್ರೆ ಅದು 90 ಡಿಗ್ರಿ ಇದೆ ಅಂತ ನಮ್ಗೆ ಅಂಡರ್ಸ್ಟುಡ್ ಅಲ್ವಾ. ಸೊ ಇದರಲ್ಲಿ ಒನ್ ಆಫ್ ದ ಆಂಗಲ್ ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಆಂಗಲ್ Q ಏನಾಗಿದೆ, ನಮಗೆ 90 ಡಿಗ್ರಿ ಇದೆ. ಸೊ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಅಬ್ಡ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ, ವಿಶಾಲ ಕೋನ ತ್ರಿಭುಜ ಅಂತ. ಸೊ ಹಾಗಿದ್ರೆ ಏನು ಅಬ್ಡ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಅನ್ನೋದಾದ್ರೆ, ಸೊ ಇಲ್ಲಿ ಪ್ರೀವಿಯಸ್ ಅಲ್ಲಿ ನಾವು ನೋಡಿದ್ವಿ ರೈಟ್ ಆಂಗಲ್ ಟ್ರಯಾಂಗಲ್ಗೆ ಯಾವ್ದಾದ್ರೂ ಒಂದು ಆಂಗಲ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಇರಬೇಕು ಅಂತ. ಸೊ ಅದು P ಆಗಿರ್ಬೋದು, Q ಆಗಿರ್ಬೋದು, R ಆಗ್ಬೋದು, ಯಾವ್ದಾದ್ರು ಓಕೆ. ಸೊ ಹಾಗೇನೆ ಇಲ್ಲೂ ಕೂಡ ಅಬ್ಡ್ಯೂಸ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಏನಾಗಿರ್ಬೇಕು, ಈಗ ಒಂದು ಟ್ರಯಾಂಗಲ್ ಇದೆ PQR ಅಂತಂದ್ರೆ, ಸೊ ಇದ್ರ ಮೂರಲ್ಲಿ ಯಾವ್ದಾದ್ರು ಒಂದು ಆಂಗಲ್ ಮೋರ್ ದನ್ ಅಥವಾ ಗ್ರೇಟರ್ ದನ್ 90 ಡಿಗ್ರಿ ಆಗಿರ್ಬೇಕು. ಸೊ ಗ್ರೇಟರ್ ದನ್ 90 ಡಿಗ್ರಿ ಆಗಿದ್ರೆ ಅಂತ ಆಂಗಲ್ಸ್ ನಾವು ಯಾವ್ದಾದ್ರು ಒಂದು ಆಂಗಲ್ ಗ್ರೇಟರ್ ದನ್ 90 ಡಿಗ್ರಿ ಇರಬೇಕು. ಸೊ ಇನ್ನೆರಡು ಕೂಡ ಲೆಸ್ ದನ್ 90 ಡಿಗ್ರಿ ಇದೇ ಇರುತ್ತೆ. ಸೊ ಅಂತಹ ಆಂಗಲ್ಸ್ ನಾವು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. So obtuse angle triangle is a triangle in which one of the angle is greater than 90 degree ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡೋದಾದ್ರೆ PQR ಅಂತ ತಗೊಂಡ್ರೆ Q ಅಪ್ರಾಕ್ಸಿಮೇಟ್ಲಿ 120 ಇದೆ ಅಂತ ಅನ್ಕೊಂಡ್ರು. ಸೊ ಇಲ್ಲಿ P ಮತ್ತೆ Q ಎಷ್ಟಿರುತ್ತೆ, P ಮತ್ತೆ R ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಸೊ ಅವೆರಡು ಏನಾಗಿರುತ್ತೆ, P ಮತ್ತೆ R ಲೆಸ್ ದನ್ 90 ಡಿಗ್ರಿ ಇರುತ್ತೆ, ಆದ್ರೆ Q ಏನಾಗಿರುತ್ತೆ, ಸೊ ಗ್ರೇಟರ್ ದನ್ 90 ಡಿಗ್ರಿ ಆಗಿರುತ್ತೆ. ಸೊ ಅಂತ ಟ್ರಯಾಂಗಲ್ಸ್ಗೆ ನಾವು
ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಈಗ ನಮಗೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ ಬೇಸ್ಡ್ ಆನ್ ಸೈಡ್ಸ್, ಬೇಸ್ಡ್ ಆನ್ ಆಂಗಲ್ಸ್ ತಿಳ್ಕೊಂಡ್ವಿ. ಸೊ ಬೇಸ್ಡ್ ಆನ್ ಸೈಡ್ಸ್ ಅಲ್ಲಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್, ಸ್ಕೇಲಿನ್ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಬೇಸ್ಡ್ ಆನ್ ಆಂಗಲ್ ಅಲ್ಲಿ ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನಮಗೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಕೂಡ ಗೊತ್ತಾಗಿದೆ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಕಾಂಗ್ರುಯೆಂಟ್ ಫಿಗರ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕಾಂಗ್ರುಯೆಂಟ್ ಅಂದ್ರೆ ಏನು, ಕಾಂಗ್ರುಯೆಂಟ್ ಫಿಗರ್ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಸೊ ಕಾಂಗ್ರುಯೆಂಟ್ ಫಿಗರ್ಸ್ ಅಂತಂದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ಅದ್ರದ್ದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇದೆ ನಮ್ಮ ಬಳಿ ಅಂತಂದ್ರೆ ಅದು ಏನಾಗಿರ್ಬೇಕು, ಸೇಮ್ ಸೈಜ್ ಮತ್ತೆ ಶೇಪ್ ನ ಹೊಂದಿರಬೇಕು. ಸೊ ಎರಡು ಆಬ್ಜೆಕ್ಟ್ ಇದೆ ನನ್ನ ಹತ್ರ ಅಂದ್ರೆ, ಅಥವಾ ಎಕ್ಸಾಂಪಲ್ ATM ಕಾರ್ಡ್ ಅಂತ ತಗೋಣ. ಸೊ ATM ಕಾರ್ಡ್, ಎರಡು ATM ಕಾರ್ಡ್ ನ ನಾವು ತಗೊಂಡು ಒಂದಕ್ಕೊಂದು ಓವರ್ಲ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಈಕ್ವಲ್ ಲೆಂತ್ ಇರುತ್ತೆ. ಅದು ಫುಲ್ ಓವರ್ಲ್ಯಾಪ್ ಮಾಡಿದ್ರೆ ಒಂದಕ್ಕೊಂದು ಕವರ್ ಆಗುತ್ತಲ್ವಾ, ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಅಂತದನ್ನ ನಾವು ಅದರಲ್ಲಿ ಸೇಮ್ ಶೇಪ್ ಕೂಡ ಸೇಮ್ ಇರುತ್ತೆ, ಸೈಜ್ ಕೂಡ ಸೇಮ್ ಇರುತ್ತೆ. ಅಂತ ಮೆಟೀರಿಯಲ್ಸ್, ಅಂತ ಆಬ್ಜೆಕ್ಟ್ ನ ನಾವೇನ್ ಹೇಳ್ತೀವಿ, ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ ಕಾಯಿನ್ ತಗೋಬಹುದು, ಬ್ಯಾಂಗಲ್ಸ್ ತಗೋಬಹುದು, ಸೇಮ್ ಸೈಜ್ ಸೇಮ್ ಶೇಪ್ ಅಲ್ಲಿ ಇರುವಂತದ್ದನ್ನ ಒಂದಕ್ಕೊಂದು ಓವರ್ಲ್ಯಾಪ್ ಮಾಡಿದಾಗ ನಮಗೆ ಏನ್ ಫುಲ್ ಓವರ್ಲ್ಯಾಪ್ ಆದಾಗ ಅಂತ ಫಿಗರ್ಸ್ ನ ನಾವು ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವೊಂದು ಟ್ರಯಾಂಗಲ್ಸ್ ಆಗಿರ್ಬೋದು, ಎಕ್ಸಾಗಾನ್, ಇದನ್ನೆಲ್ಲ ತೋರಿಸಿದೀನಿ. ಸೊ ಈ ಎರಡು ಟ್ರಯಾಂಗಲ್ ಇದೆ ಇಲ್ಲಿ ಅಲ್ವಾ. ಸೊ ಇದನ್ನ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿದಾಗ ನಮಗೆ ಅದು ಫುಲ್ ಕಂಪ್ಲೀಟ್ ಒಂದೇ ಅನ್ನೋ ತರ ಕಾಣಿಸುತ್ತೆ, ಒಂದೇ ಶೇಪ್ ಅನ್ನೋ ತರ ಕಾಣಿಸುತ್ತೆ. ಸೊ ಅಂತದಕ್ಕೆ ನಾವೇನ್ ಹೇಳ್ತೀವಿ, ಕಾಂಗ್ರುಯೆಂಟ್ ಫಿಗರ್ಸ್. ಸೊ ಮೇನ್ ಪಾಯಿಂಟ್ ಬಂದಿಲ್ಲಿ ಸೇಮ್ ಇನ್ ಶೇಪ್ ಅಂಡ್ ಸೈಜ್ ಅಂತ ಹೇಳ್ತೀವಿ. ಸೊ ಅಂತದಕ್ಕೆ ನಾವೇನ್ ಹೇಳ್ತೀವಿ, ಕಾಂಗ್ರುಯೆಂಟ್ ಫಿಗರ್ ಅಂತ. ಸೊ ಹಾಗಿದ್ರೆ ನಾನ್ ಕಾಂಗ್ರುಯೆಂಟ್ ಫಿಗರ್ಸ್ ಅಂತಂದ್ರೆ ಏನು ಅನ್ನೋದಾದ್ರೆ, ಸೊ ಅಲ್ಲಿ ಸೈಜ್ ಅಥವಾ ಶೇಪು ಈಕ್ವಲ್ ಆಗಿರುತ್ತೆ. ಸೊ ಬಟ್ ಇಲ್ಲಿ ನಾನ್ ಕಾಂಗ್ರುಯೆಂಟ್ ಫಿಗರ್ಸ್ ಅಲ್ಲಿ ಡು ನಾಟ್ ಹ್ಯಾವ್ ಸೇಮ್ ಸೈಜ್ ಆರ್ ಶೇಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡು ಸ್ಕ್ವೇರ್ ಇದೆ ಅಂತಂದ್ರೆ ಇವೆರಡು ಸ್ಕ್ವೇರು ಶೇಪು ಸೇಮ್ ಒಂದೇ ರೀತಿ ಕಾಣ್ಬೋದು, ಬಟ್ ಸೈಜ್ ಏನಾಗಿದೆ ಡಿಫ್ರೆಂಟ್ ಇದೆ, ಒಂದು ಲಾರ್ಜ್ ಇದೆ, ಒಂದು ಸ್ಮಾಲ್ ಇದೆ. ಸೊ ಒಂದ್ರ ಮೇಲೆ ಇದು ಒಂದು ಓವರ್ಲ್ಯಾಪ್ ಮಾಡ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ, ಅದು ಓವರ್ಲ್ಯಾಪ್ ಆಗಲ್ಲ, ಇನ್ನ ಕೂಡ ಬ್ಯಾಲೆನ್ಸ್ ಇರುತ್ತೆ. ಸೊ ಹಾಗೆ ಸ್ಟಾರ್ ಆಗಿರ್ಬೋದು, ಹಾಗೆ ಸ್ಮೈಲಿ ಆಗಿರ್ಬೋದು, ಒಂದ್ರ ಮೇಲೆ ಒಂದನ್ನು ಓವರ್ಲ್ಯಾಪ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಅದು ಓವರ್ಲ್ಯಾಪ್ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಸೊ ಸೈಜ್ ಏನಾಗಿದೆ ಅಲ್ಲಿ ಸೇಮ್ ಇಲ್ಲ, ಶೇಪ್ ಕೂಡ ಸೇಮ್ ಆಗಿದ್ರು ಕೂಡ ಸೈಜ್ ಏನಾಗಿದೆ ಸೇಮ್ ಇಲ್ಲ ಅಲ್ವಾ. ಸೊ ಇಂಥ ಫಿಗರ್ಸ್ಗೆ ನಾವು ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ, ನಾನ್ ಕಾಂಗ್ರುಯೆಂಟ್ ಫಿಗರ್ಸ್ ಅಂತ. ಸೊ ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಸೇಮ್ ಸೈಜು ಸೇಮ್ ಶೇಪ್ ಇರುತ್ತೆ. ಸೊ ನಾನ್ ಕಾಂಗ್ರುಯೆಂಟ್ ಫಿಗರ್ ಅಂತಂದ್ರೆ ಸೈಜ್ ಅಥವಾ ಶೇಪ್ ಏನಾಗಿರ್ಬೇಕು, ಸೇಮ್ ಇರಲ್ಲ, ಡಿಫ್ರೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವಾಗ. ಸೊ ನಮ್ಗೆ ಫಿಗರ್ಸ್ ಬಗ್ಗೆ ಹೀಗಿದ್ರೆ ಹೇಗೆ ಅನ್ನೋದು ಗೊತ್ತಾಯ್ತು. ಹಾಗೆ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಕಾಂಗ್ರುಯೆಂಟ್ ಆಫ್ ಫಿಗರ್ಸ್ ಅಂದ್ರೆ ಸೈಜ್ ಮತ್ತೆ ಶೇಪ್ ಅಲ್ಲಿ ಸೇಮ್ ಇರುತ್ತೆ. ಹಾಗಿದ್ರೆ ಟ್ರಯಾಂಗಲ್ಸ್ ಅಲ್ಲಿ ಕಾಂಗ್ರುಯೆನ್ಸ್ ಇದೆ ಅನ್ನೋ ಆಗಿದ್ರೆ ಸೊ ಹೇಗಿರುತ್ತೆ ಅಂತ ನೋಡೋಣ. ಸೊ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ನಾವು ತ್ರಿಭುಜಗಳ ಸರ್ವಸಮ್ಮತಿ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ. ಸೊ ನಾನು ಅವಾಗಲೇ ಹೇಳಿದೆ, ಯಾವ್ದಾದ್ರು ಎರಡು ಆಬ್ಜೆಕ್ಟ್ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಏನಾಗಿದೆ, ಟ್ರಯಾಂಗಲ್ ಅಲ್ಲಿ ನಾವು ಕಾಂಗ್ರುಯೆನ್ಸ್ ನೋಡ್ತಿರೋದ್ರಿಂದ ಸೊ ಎರಡು ಟ್ರಯಾಂಗಲ್ಸ್ ಇದೆ ನಮ್ಮ ಬಳಿ. ಸೊ ಒಂದಕ್ಕೆ ನೇಮು ABC ಅಂತ ಇದೆ, ಇನ್ನೊಂದು PQR ಅಂತ ಇದೆ ಅಲ್ವಾ. ಸೊ ಇನ್ ABC PQR ಅಲ್ಲಿ ನಾವು ನೋಡೋದಾದ್ರೆ, ಸೊ ನಾನೀಗ ಕಾಂಗ್ರುಯೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಸೊ ಈ ಎರಡು ಟ್ರಯಾಂಗಲ್ ನ ನಾವು ಕಟ್ ಮಾಡಿ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿದಾಗ ಇದು ಕಂಪ್ಲೀಟ್ ಓವರ್ಲ್ಯಾಪ್ ಆಗುತ್ತೆ. ಸೊ ಹಂಗಂದ್ರೆ ಏನಂತಂದ್ರೆ ಇವೆರಡು ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್ ಅಂತ ತಗೊಂಡ್ರೆ, ಸೊ ಇಲ್ಲಿ AB ಸೈಡು PQ ಸೈಡ್ಗೆ, ಇನ್ನೊಂದು ಟ್ರಯಾಂಗಲ್ ಇರುವಂತ PQ ಸೈಡ್ಗೆ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ PQR ಅಂತ ನಾನು ತಗೋತಿದ್ದೀನಿ ಎರಡು ಟ್ರಯಾಂಗಲ್ ಅಂತ ಅಂದ್ರೆ, ಸೊ ಇದ್ರದ್ದು ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸು ಈಕ್ವಲ್ ಆಗಿರ್ಬೇಕು, ಹಾಗೆ ಆಂಗಲ್ಸ್ ಇದೆ ಅಲ್ವಾ. ಸೊ ABC PQR ಅಂತ ಆಂಗಲ್ಸ್ ಇದೆ ಅಲ್ವಾ. ಸೊ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಏನಾಗಿರ್ಬೇಕು, ನಮಗೆ ಈಕ್ವಲ್ ಆಗಿರ್ಬೇಕು. ಸೊ ಹಾಗಿದ್ರೆ ಮಾತ್ರ ನಾವು ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಅಂತ ಹೇಳಕ್ಕಾಗೋದು. ಸೊ ಇಲ್ಲಿ AB ನಮ್ಗೇನಾದ್ರು, ಈಗ ಅವಾಗ್ಲೇ ಹೇಳಿದ್ದೆ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಎಷ್ಟಾದ್ರೂ ಇಟ್ಕೊಳ್ಳೋಣ. ಸೊ 4 ಸೆಂಟಿಮೀಟರ್ ಇದೆ ಅಂತಂದ್ರೆ PQ ಕೂಡ ಎಷ್ಟಿರ್ಬೇಕು, 4 ಸೆಂಟಿಮೀಟರೇ ಇರಬೇಕು. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಮಗೆ AB ಈಕ್ವಲ್ಸ್ PQ ಅಂತ ಬರಿಬೋದು, ಆಯ್ತಾ. ಸೊ ಹಾಗೆ BC ನಮ್ಗೆ ಏನಾದ್ರು 5 ಸೆಂಟಿಮೀಟರ್ ಇತ್ತು ಅಂದ್ರೆ
ಕ್ಯೂ ಆರ್ ಕೂಡ 5 ಸೆಂಟಿಮೀಟರೇ ಇರಬೇಕು. ಸೊ ಆವಾಗ ನಮಗೆ ಬಿ ಸಿ ಈಕ್ವಲ್ಸ್ ಕ್ಯೂ ಆರ್ ಅಂತ ತಗೋತೀವಿ. ಸೊ ಹಾಗೆ ಎ ಸಿ ಅಥವಾ ಸಿ ಎ ನಮಗೆ 3 ಸೆಂಟಿಮೀಟರ್ ಅಥವಾ 6 ಸೆಂಟಿಮೀಟರ್ ಇತ್ತು ಅಂತಂದ್ರೆ, ಸೊ ಇಲ್ಲಿ ಆರ್ ಕ್ಯೂ ಅಥವಾ ಪಿ ಆರ್ ಕೂಡ, ಆರ್ ಪಿ ಅಥವಾ ಪಿ ಆರ್ ಕೂಡ ನಮಗೆ ಏನಾಗಿರ್ಬೇಕು 3 ಸೆಂಟಿಮೀಟರ್ ಆಗಿರ್ಬೇಕು. ಸೊ ಆ ಸಮಯದಲ್ಲಿ ನಾವು ಎ ಸಿ ಈಕ್ವಲ್ಸ್ ಪಿ ಆರ್ ಅಂತ ಬರ್ಕೋತೀವಿ. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಇದು. ಸೊ ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಅಂತ ಬಂದಾಗ ಪಿ ಕ್ಯೂ ಇರುತ್ತೆ, ಬಿ ಸಿಗೆ ಕ್ಯೂ ಆರ್ ಕರೆಸ್ಪಾಂಡಿಂಗ್ ಸೈಡ್ ಆಗಿರುತ್ತೆ, ಎ ಸಿಗೆ ಪಿ ಕ್ಯೂ ಪಿ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಗಿರುತ್ತೆ. ಸೊ ಇವೇನಾಗಿರುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಅಂತ ಹೇಳಿದೆ. ಸೊ ಸೈಡ್ಸ್ ಏನೋ ಈಕ್ವಲ್ ಆಯ್ತು. ಸೊ ಹಾಗಿದ್ರೆ ಆಂಗಲ್ ಅಂತ ನೋಡಿದ್ರೆ, ಸೊ ಇಲ್ಲೂ ಕೂಡ ಅಷ್ಟೇ. ಸೊ 3 ಆಂಗಲ್, ಎ ಆಂಗಲ್ ಏನಾಗಿರ್ಬೇಕು, ಆಂಗಲ್ಸ್ ಅಲ್ಲಿ ಆಂಗಲ್ ಎ ಈಕ್ವಲ್ ಆಂಗಲ್ ಪಿ ಆಗಿರ್ಬೇಕು. ಸೊ ಇದು 30 ಡಿಗ್ರಿ ಇದ್ರೆ ಇದು ಕೂಡ 30 ಡಿಗ್ರಿ ಇರಬೇಕು. ಸೊ ಇದು 75 ಇದ್ರೆ ಇದು 75 ಇರಬೇಕು. ಸೊ ಇದು 75 ಅಂತಿದ್ರೆ ಇದು 75 ಇರಬೇಕು. ಅಥವಾ ಇದು 70 ಇದ್ದು ಇದು 80 ಇರ್ಬೋದು. ಸೊ ಯಾವ್ದಾದ್ರು ಆಲ್ಟರ್ನೇಟ್. ಸೊ ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಸೊ ಆಂಗಲ್ ಬಿ ಈಕ್ವಲ್ಸ್ ಆಂಗಲ್ ಕ್ಯೂ. ಸೊ ಆಂಗಲ್ ಸಿ ಈಕ್ವಲ್ಸ್ ಆಂಗಲ್ ಆರ್ ಅಂತ ಹೇಳ್ತೀವಿ. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಗಿದ್ರೆ ನಾವು ಅದನ್ನ ಟ್ರಯಾಂಗಲ್ ನಾವು ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಇದೆ ನೋಡ್ಬೋದು, 2 triangles ಆರ್ ಸೆಡ್ ಟು ಬಿ ಕಾಂಗ್ರುಯೆಂಟ್. ಯಾವಾಗ ನಾವು ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ ಎರಡು ಟ್ರಯಾಂಗಲ್ ಅನ್ನೋದಾದ್ರೆ, ಇಫ್ ಅಂಡ್ ಓನ್ಲಿ ಇಫ್ their corresponding sides and corresponding angles are equal. ಸೊ ಅದರದ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಆಂಗಲ್ಸ್ ಈಕ್ವಲ್ ಆಗಿದ್ದಾಗ ಮಾತ್ರ ಎರಡು ಟ್ರಯಾಂಗಲ್ ನಾವು ಕಾಂಗ್ರುಯೆಂಟ್ ಆಫ್ ಟ್ರಯಾಂಗಲ್, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳಕ್ಕಾಗೋದು. ಓಕೆನಾ? ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೋಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿ. ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ ಈಗ ನಮಗೆ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಸೊ ಈ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ ಕೆಲವೊಂದು ಕ್ರೈಟೀರಿಯಾಸ್ ಇದೆ, ಆಯ್ತಾ? ಸೊ ಅದ್ ಯಾವ್ಯಾವ್ದೆಲ್ಲ ಕ್ರೈಟೀರಿಯಾಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಬಗ್ಗೆ ನಮಗೆ ತಿಳಿದಿದೆ. ಆನ್ ದ ಬೇಸಿಸ್ ನಾವು ಕ್ರೈಟೀರಿಯಾ ಫಾರ್ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್, ತ್ರಿಭುಜಗಳ ಸರ್ವಸಮ್ಮತಿಗೆ ನಿಬಂಧನೆಗಳು ಅಂತ ಹೇಳ್ತೀವಿ. ಸೊ ಇದು ಯಾವ್ದಾವ್ದಿದೆ, ಯಾವ್ಯಾವ ಕ್ರೈಟೀರಿಯಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಈಗ ಯಾವ್ಯಾವ ಕ್ರೈಟೀರಿಯಾನ ಡಿಸ್ಕಸ್ ಮಾಡ್ತೀವಿ, ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಇಲ್ಲಿ ಬರ್ದಿರ್ತೀನಿ, ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಏನ್ ಮಾಡ್ತೀನಿ, ಕಂಪ್ಲೀಟ್ ಅದ್ರದ್ದು ಅಬ್ರಿವೇಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಫಸ್ಟ್ ನಾವು SAS ಅನ್ನೋ ಕಾಂಗ್ರುಯೆನ್ಸ್ ರೂಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ SAS ಅಂತಂದ್ರೆ ಇಲ್ಲ, ಸೈಡ್ ಆಂಗಲ್ ಸೈಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ASA ಅಂದ್ರೆ ಆಂಗಲ್ ಸೈಡ್ ಆಂಗಲ್ ಅಂತ ಹೇಳ್ತೀವಿ. ಸೊ ಥರ್ಡ್ ಒನ್ ಬಂದು SSS ಅಂದ್ರೆ ಸೈಡ್ 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 ಕಾಂಗ್ರುಯೆನ್ಸ್ ರೂಲ್ ಅಂತ ಇರುತ್ತೆ. ಸೊ ಫೋರ್ತ್ ಬಂದು AAS ಅಂದ್ರೆ ಆಂಗಲ್ ಆಂಗಲ್ ಸೈಡ್. ಸೊ ಫಿಫ್ತ್ ಒನ್ ಬಂದು RHS ಅಂದ್ರೆ ರೈಟ್ ಆಂಗಲ್ ಹೈಪೋಟೆನಸ್ ಅಂತ ಬರುತ್ತೆ. ಸೊ ಇವು 5 ಕ್ರೈಟೀರಿಯಾನ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ರೈಟೀರಿಯಾ ನಾನು ಹೇಳಿದೆ SAS ಕಾಂಗ್ರುಯೆನ್ಸ್ ರೂಲ್ ಅಂತ. ಸೊ SAS ಕಾಂಗ್ರುಯೆನ್ಸ್ ರೂಲ್ ಅಂತಂದ್ರೆ ನಾವು ಕನ್ನಡದಲ್ಲಿ ಎಸ್ಗೆ ನಾವು ಸೈಡ್ ಅಂತ ಹೇಳ್ತೀವಿ ಅಂತ ಹೇಳಿದ್ರಲ್ವಾ. ಸೊ ಸೈಡ್ ಆಂಗಲ್ ಸೈಡ್ ಅಂತ ಹೇಳೋದಾದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ, ಬಾಕೋಬ ಸರ್ವಸಮ್ಮತಿಯ ನಿಯಮ ಅಂದ್ರೆ ಬಾಹು ಕೋನ ಬಾಹು ಅಂತ ಹೇಳ್ತೀವಿ, ಆಯ್ತಾ? ಸೊ SAS ಕಾಂಗ್ರುಯೆನ್ಸ್ ರೂಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ 2 ಟ್ರಯಾಂಗಲ್ ಇದೆ ನಮಗೆ ಅಲ್ವಾ. ಸೊ ABC PQR ಅಂತ ನಾನು ಆಲ್ರೆಡಿ ನೇಮಿಂಗ್ ಮಾಡಿದ್ದೀನಿ. 2 ಟ್ರಯಾಂಗಲ್ ಇದೆ. ಸೊ ಫಸ್ಟ್ ನಾವೇನು ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಆಗ್ಬೇಕು ಅಂದ್ರೆ ಒಂದಕ್ಕೊಂದು ಓವರ್ಲ್ಯಾಪ್ ಮಾಡಿದಾಗ ನಾವು ಈಕ್ವಲ್ ಸೈಡ್ ಮತ್ತೆ ಈಕ್ವಲ್ ಆಂಗಲ್ ಆಗಿರ್ಬೇಕು. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಅಂತ ಹೇಳಿದೀನಿ ಅಲ್ವಾ. ಸೊ ಇಲ್ಲೂ ಕೂಡ ಅಷ್ಟೇ ABC ಮತ್ತೆ PQR. ಸೊ ಒಂದಕ್ಕೊಂದು ಓವರ್ಲ್ಯಾಪ್ ಮಾಡಿದಾಗ ನಮಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಗಿರುತ್ತೆ. ಸೊ ಅದ್ರಲ್ಲಿ ನಾವೇನ್ ಮಾಡ್ತಿದೀವಿ, SAS ಕಾಂಗ್ರುಯೆನ್ಸ್ ರೂಲ್ ನೋಡ್ತಾ ಹೋಗಿರೋದ್ರಿಂದ ಸೊ ಮೇನ್ ಆಗಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಸೈಡ್ ಆಂಗಲ್ ಸೈಡ್. ಸೊ ಯಾವ್ದಾದ್ರು ಸೈಡ್ ಆಗಿರ್ಬೋದು. ಸೊ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಯಾವ ಸೈಡ್ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ. ಸೊ ಇಲ್ಲಿ AB ಅನ್ನೋದ್ರ ಒಂದ್ ಸೈಡ್ ತಗೊಂಡಿದ್ದೀನಿ. ಸೊ AB ಯಾವ ಸೈಡ್ಗೆ ಈಕ್ವಲ್ ಆಗಿರುತ್ತೆ ಇನ್ನೊಂದು ಟ್ರಯಾಂಗಲ್ ಅಲ್ಲಿ ಅಂತ ಬಂದ್ರೆ PQ. ಸೊ AB PQಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗೆ BC ನೆಕ್ಸ್ಟ್ ಏನಾಗಿರ್ಬೇಕು A. ಸೊ A ಅಂತ ಬಂದಾಗ ಅಲ್ಲಿ 2 ಸೈಡ್ಸ್ ನಡುವೆ ಇರುವಂತ A ಅದನ್ನ ನಾವ್ ಏನಂತ ಮೆನ್ಷನ್ ಮಾಡ್ತೀವಿ, ಇನ್ಕ್ಲೂಡೆಡ್ ಆಂಗಲ್ ಅಂತ ಹೇಳ್ತೀವಿ. ಸೊ ಒಳಬಾವು ಅದು ಆಂಗಲ್ ಏನಿರುತ್ತೆ ಅದು 2
ಸೈಡ್ಸ್ ಏನಿದೆ, ಎರಡು ಸೈಡ್ಸ್ ನಡುವೆ ಇರುವಂತ ನಾವು ಆಂಗಲ್ ನಾವು ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ. ಓಕೆನಾ? ಸೊ ಹಿಂಗೆ ನಾವು ಫಿಗರ್ ನ ತಗೊಂಡ್ರೆ ಟ್ರಯಾಂಗಲ್ ಅಲ್ಲಿ, ಸೊ ಸೈಡ್ ಇಲ್ಲಿ ಏನ್ ಗ್ಯಾಪ್ ಇದೆ ಇದನ್ನ ಆಂಗಲ್ ಅಂತ ತಗೊಂಡ್ರೆ, ಸೊ ಇದು ಸೈಡ್, ಬಾಹು ಕೋನ ಬಾಹು ಅಂತ ತಗೋತೀವಿ. ಓಕೆನಾ? ಸೊ ಬಿ ಈಕ್ವಲ್ ಆಗಿರೋದು ಕ್ಯೂ ಗೆ ಈಕ್ವಲ್ ಆಗಿರುತ್ತೆ, ಹಾಗೆ ಬಿ ಸಿ ಏನಾಗಿರುತ್ತೆ ಕ್ಯೂ ಆರ್ ಗೆ ಈಕ್ವಲ್ ಆಗಿರುತ್ತೆ. ಸೊ ಇದು ಎ ಬಿ ಮತ್ತೆ ಬಿ ಸಿನೇ ತಗೋಬೇಕಂದ್ರೆ ಇಲ್ಲ, ಸೊ ನಾವು ಎ ಸಿ ಕೂಡ ಪಿ ಕ್ಯೂ ಗೆ ಈಕ್ವಲ್ ಆಗಿದೆ ಅಂತ ತಗೊಂಡ್ರೆ, ಸೊ ಇಲ್ಲಿ ಈ ಆಂಗಲ್ ನ ನೆಕ್ಸ್ಟ್ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಆಯ್ತಾ? ಆಂಗಲ್ ಸಿ ಆಂಗಲ್ ಆರ್ ಗೆ ಈಕ್ವಲ್ ಆಗಿರುತ್ತೆ ಅನ್ನೋ ತರ ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ. ಸೊ ನಾನೀಗ ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ನಾನು ಯಾವ್ದು ಮಾರ್ಕ್ ಮಾಡಿದ್ದೀನಿ ಅದನ್ನ ಮಾತ್ರ ನೋಟ್ ಮಾಡ್ತಾ ಹೋಗ್ತೀನಿ. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಈಕ್ವಲ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಎಂಡ್ ಅಂತ ತಗೋಣ. ಸೊ ನಾನು ಆಗ್ಲೇ ಇನ್ನೊಂದು ನೋಟ್ ಹೇಳ್ಬೇಕಿತ್ತು, ಸೊ ಅದು ನೆಕ್ಸ್ಟ್ ಇಲ್ಲೇ ಹೇಳ್ತೀನಿ. ಸೊ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ತಗೋತೀವಿ ಅಲ್ವಾ. ಸೊ ಈ ಟ್ರಯಾಂಗಲ್ಸ್ ಅಲ್ಲಿ ನಾನು ಅವಾಗಲೇ ಹೇಳಿದೆ ಸೈಡ್ ಆಂಗಲ್ ಸೈಡ್ ಅಂತ ಹೇಳಿದೀನಿ. ಸೊ ಎ ಬಿ ಯಾವ್ದು ಕರೆಸ್ಪಾಂಡಿಂಗ್ ಆಗಿದೆ ಇಲ್ಲಿ, ಸೊ ಸೈಡ್ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂಗೆ ಈಕ್ವಲ್ ಆಗಿದೆ. ಸೊ ಹಾಗೆ ಆಂಗಲ್ ಬಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಎಲ್ಲೋ ಶೇಡೆಡ್ ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಆಂಗಲ್ ಬಿ ಏನಾಗಿದೆ ಆಂಗಲ್ ಕ್ಯೂಗೆ ಈಕ್ವಲ್ ಆಗಿದೆ. ಸೊ ಹಾಗೆ ಬಿ ಸಿ ಸೈಡ್ ಕರೆಸ್ಪಾಂಡಿಂಗ್ ಸೈಡ್ ಆಗಿ ಕ್ಯೂ ಆರ್ ಗೆ ಈಕ್ವಲ್ ಆಗಿದೆ. ಓಕೆನಾ? ಸೊ ಇಲ್ಲಿ ಸೈಡ್, ಇದು ಸೈಡ್ ಆಯ್ತು, ಆಂಗಲ್ ಸೈಡ್. ಸೊ ಎಸ್ ಎ ಎಸ್ ಆಗ್ಲಿಲ್ವಾ ಇಲ್ಲಿ, ಸೊ ಎಸ್ ಎ ಎಸ್ ಕಾಂಗ್ರುಯೆನ್ಸ್ ರೂಲ್ ಅಂತಂದ್ರೆ ಯಾವ್ದಾದ್ರು ಎರಡು ಸೈಡ್ ನಡುವಿನ ಆಂಗಲ್ ನ ಎರಡು ಕೂಡ ಕಂಬೈನ್ ಆಗಿರ್ಬೇಕು, ಸೈಡ್ ಆಂಗಲ್ ಸೈಡ್ ಅನ್ನೋ ತರ. ಸೊ ನಾವು ಎ ಸಿ ಹಾಗೆ ಬಿ ಸಿ ಆದ್ರೂ ಕನ್ಸಿಡರ್ ಮಾಡ್ಬೋದು, ಅಥವಾ ಎ ಬಿ ಎ ಸಿನಾದ್ರೂ ಕನ್ಸಿಡರ್ ಮಾಡ್ಬೋದು. ಸೊ ಯಾವ್ದಾದ್ರು ಕನ್ಸಿಡರ್ ಮಾಡ್ಬೋದು, ಬಟ್ ನಮಗೆ ಇನ್ಕ್ಲೂಡೆಡ್ ಆಂಗಲ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ two triangles are congruent if two sides and included angle of one triangle. ನಾನು ಅವಾಗಲೇ ಹೇಳಿದೆ ಅಲ್ವಾ, ಸೊ ಟೂ ಸೈಡ್ಸ್ ಇನ್ಕ್ಲೂಡೆಡ್ ಆಂಗಲ್ ಅಂದ್ರೆ ಸೊ ಇದು, ಸೊ ಎರಡು ಸೈಡ್ಸ್ ನಡುವಿನ ಆಂಗಲ್ ನ ನಾವು ಇನ್ಕ್ಲೂಡೆಡ್ ಆಂಗಲ್ ಅಂತ ಹೇಳ್ತೀವಿ. ಒನ್ ಟ್ರಯಾಂಗಲ್ ಆರ್ ಈಕ್ವಲ್ ಟು ದ ಟೂ ಸೈಡ್ಸ್ ಅಂಡ್ ದ ಇನ್ಕ್ಲೂಡೆಡ್ ಆಂಗಲ್ ಆಫ್ ದ ಅದರ್ ಟ್ರಯಾಂಗಲ್. ಸೊ ಈ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಗೆ ಕಾಂಗ್ರುಯೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಿರೋಂಥದ್ದು. ಸೊ ಹಾಗಿದ್ರೆ ನಾವು ಹೇಗ್ ಬರಿತೀವಿ, ಇದು ಕಾಂಗ್ರುಯೆನ್ಸ್ ಆಗಿದೆ ಅನ್ನೋದ್ರ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಸೊ ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಆಫ್ ಪಿ ಕ್ಯೂ ಆರ್. ಸೊ ಈ ಸಿಂಬಲ್ ಹಾಕಿದೀನಲ್ವಾ, ಸೊ ಈಕ್ವಲ್ಸ್ ಮೇಲೆ ಸ್ಲೀಪಿಂಗ್ ಎಸ್ ನ ಹಾಕಿದ್ರೆ ಅದು ಏನಾಗಿದೆ ಸಿಂಬಲ್ ಆಫ್ ಕಾಂಗ್ರುಯೆನ್ಸ್. ಸೊ ಸಿಂಬಲ್ ಆಫ್ ಕಾಂಗ್ರುಯೆನ್ಸ್ ನಾವು ಆ ತರ ರೆಪ್ರೆಸೆಂಟ್ ಮಾಡೋದು. ಆಯ್ತಾ? ಸಿಂಬಲ್ ಆಫ್ ಕಾಂಗ್ರುಯೆನ್ಸ್. ಸೊ ಈಕ್ವಲ್ಸ್ ಮೇಲೆ ಸ್ಲೀಪಿಂಗ್ ಎಸ್ ಅಲ್ಲಿ ಇದ್ರೆ ಅದನ್ನ ನಾವು ಕಾಂಗ್ರುಯೆನ್ಸ್, ಇದು ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಗೆ ಕಾಂಗ್ರುಯೆಂಟ್ ಆಗಿದೆ ಅಂತ ರೆಪ್ರೆಸೆಂಟ್ ಮಾಡಕ್ಕೆ ಆ ಸಿಂಬಲ್ ನ ನಾವು ಯೂಸ್ ಮಾಡುವಂತದ್ದು. ಆಯ್ತಾ? ಸೊ ಇದು ಬಂದು ಎಸ್ ಎ ಎಸ್ ಕಾಂಗ್ರುಯೆನ್ಸ್ ರೂಲ್. ಆಯ್ತಾ? ಸೊ ಬಾಹು ಕೋನ ಬಾಹು. ಸೊ ನೆಕ್ಸ್ಟ್ ಎ ಎಸ್ ಗೆ ಕಾಂಗ್ರುಯೆನ್ಸ್ ರೂಲ್ ಅಂತ ಇದೆ. ಸೊ ಇವತ್ತು ಏನಿದೆ ಅದು ಮೇನ್ ಆಗಿ ಕ್ರೈಟೀರಿಯಾಸ್ ಏನೇನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರಾಬ್ಲಮ್ಸ್ ಆ ತರದ್ದೆಲ್ಲ ಏನ್ ಏರಿಯಾ ಫೈಂಡ್ ಔಟ್ ಮಾಡೋದು ಅದು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಸೊ ಇವತ್ತು ಏನ್ 5 ಕ್ರೈಟೀರಿಯಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎ ಎಸ್ ಎ ಕಾಂಗ್ರುಯೆನ್ಸ್ ರೂಲ್ ಅಂತ ಇದೆ. ಸೊ ಎ ಅಂದ್ರೆ ನಮ್ಗೆ ಗೊತ್ತಿದೆ ಆಂಗಲ್ ಅಂತ. ಸೊ ಹಾಗಿದ್ರೆ ಕನ್ನಡದಲ್ಲಿ ಕೋನ ಬಾಹು ಕೋನ ಸರ್ವಸಮ್ಮತೆಯ ನಿಯಮ ಅಂತ ಹೇಳ್ತೀವಿ. ಸೊ ಕೋನ ಬಾಹು ಕೋನ ಅದನ್ನ ನಾವು ಕೋ ಬಾ ಕೋ ಅಂತ ಶಾರ್ಟ್ ಫಾರ್ಮ್ ಆಗಿ ಬರೆಯುವಂಥದ್ದು. ಸೊ ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಆಯ್ತಾ? ಸೊ ಎರಡು ಟ್ರಯಾಂಗಲ್ ಇದ್ರೆ ನಾವೇನ ನೋಡ್ತಿದೀವಿ ಇಲ್ಲಿ, ಮೇನ್ ಆಗಿ ಒಂದು ಆಂಗಲ್ ನೆಕ್ಸ್ಟ್ ಇರ್ಬೇಕಾಗಿರೋದು ಸೈಡ್, ನೆಕ್ಸ್ಟ್ ಆಂಗಲ್ ಆಗಿರ್ಬೇಕು. ಸೊ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಸಿ ಈ ಟ್ರಯಾಂಗಲ್ ಎ ಸಿ ಬಿ ಅಥವಾ ಎ ಬಿ ಸಿ ಅಂತ ತಗೊಂಡ್ರೆ ನಾವು ಇಲ್ಲಿ ಪಿ ಕ್ಯೂ ಆರ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಏನಾಗಿರ್ಬೇಕು ಆಂಗಲ್ ಸಿ ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕು, ಸೊ ಇದು ಪಿ ಕ್ಯೂ ಆರ್ ಅಂತ ತಗೊಂಡ್ರೆ ಇಲ್ಲಿ ಇದ್ರ ಪ್ರಕಾರ ನೋಡೋದಾದ್ರೆ ನಾವ್ ಇದನ್ನ ನಾರ್ಮಲ್ ಆಗಿ ಮಾಡಿದ್ರೆ ಪಿ ಆರ್ ಕ್ಯೂ ಅನ್ನೋ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಪಿ ಆರ್ ಕ್ಯೂ ಅನ್ನೋ ಫಾರ್ಮ್ ಅಲ್ಲಿ ಬಂದ್ರೆ ಇದು ಸಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಸೊ ಹಾಗೆ ಬಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಹಾಗಿದ್ರೆ ಸಿ ಬಿ ಅಂತಂದ್ರೆ ಈ ಸೈಡ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಕರೆಸ್ಪಾಂಡಿಂಗ್ ಆಗಿ
ಆರ್ ಪಿ ಆರ್ ಕ್ಯೂ ಅಥವಾ ಕ್ಯೂ ಆರ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ ಟ್ರಯಾಂಗಲ್ ಎ ಸಿ ಬಿ ಆ್ಯಂಡ್ ಟ್ರಯಾಂಗಲ್ ಪಿ ಆರ್ ಕ್ಯೂ ಅಂತ ನೋಡೋದಾದ್ರೆ, ಸೊ ಇಲ್ಲಿ ನಾವು ಆಂಗಲ್ ಸೈಡ್ ಆಂಗಲ್, ಸೊ ಇದು ಕೂಡ ಆಂಗಲ್ ಸೈಡ್ ಏನಾಗಿರ್ಬೇಕು, ಎರಡು ಆಂಗಲ್ ನಡುವೆ ಇರೋದ್ರಿಂದ ಇನ್ಕ್ಲೂಡೆಡ್ ಸೈಡ್ ಅಂತ ಹೇಳ್ತೀವಿ. ಓಕೆನಾ, ಆ ಸೈಡಿಗೆ ನಾವು ಬರೀ ಜಸ್ಟ್ ಸೈಡ್ ಅಂತ ಹೇಳೋ ಹಾಗಿಲ್ಲ, ಇನ್ಕ್ಲೂಡೆಡ್ ಸೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಂಗಲ್ ಸಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಆಂಗಲ್ ಆರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮಗೆ ಆಂಗಲ್ ಆಯಿತು, ನೆಕ್ಸ್ಟ್ ಸೈಡ್ ಬೇಕಾಗಿರೋದ್ರಿಂದ ಸೊ ಸಿ ಬಿ ಈಕ್ವಲ್ಸ್ ಆರ್ ಕ್ಯೂ, ನೆಕ್ಸ್ಟ್ ಆಂಗಲ್ ಬಿ ಈಕ್ವಲ್ಸ್ ಆಂಗಲ್ ಕ್ಯೂ ಅಂತ ಹೇಳ್ತೀವಿ. ಸೊ ಇಲ್ಲಿ ಎ ಎಸ್ ಎ, ಸೊ ಎ ಎಸ್ ಎ ಕಾಂಗ್ರುಯೆನ್ಸ್ ರೂಲ್ನ ಅಪ್ಲಿಕೇಬಲ್ ಆಗ್ತಿದೆಯಾ ಅಂತ ನೋಡೋದಾದ್ರೆ ಎಸ್ ಆಗ್ತದೆ ಅಂತ ಹೇಳ್ಬೋದು ಅಲ್ವಾ. ಸೊ ಇಲ್ಲಿ two triangles are congruent if two angles and included side of one triangle. ಇಲ್ಲಿ two angles ಇದೆ, ಒಂದು included side ಇದೆ, ಒಂದು triangle are equal to the two angles and the included angle of the other triangle. ಸೊ ಒಂದಕ್ಕೊಂದು ಏನಾಗಿದೆ, ಕಾಂಗ್ರುಯೆಂಟ್ ಆಗಿದೆ. ಸೊ ನಾವೇನಾದ್ರೂ ಕಟ್ ಮಾಡಿದ್ದು ನಾವು ಓವರ್ಲ್ಯಾಪ್ ಮಾಡಿದ್ರು ಕೂಡ ನಮಗೆ ಏನು ಸಿಗುತ್ತೆ, ಕರೆಕ್ಟ್ ಆಗಿ ಓವರ್ಲ್ಯಾಪ್ ಆಗುತ್ತೆ, ಎಲ್ಲೂ ಕೂಡ ಎಕ್ಸ್ಟೆಂಡ್ಸ್ ಇರಲ್ಲ. ಆಯ್ತಾ. ಸೊ ಇಂಥದಕ್ಕೆ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು, ಸೊ ದೇರ್ ಫೋರ್ triangle ACB congruence triangle of PRQ ಅಂತ ಹೇಳ್ತೀವಿ. ಸೊ ಇದು ಬಂದು ಒಂದು ಕ್ರೈಟೀರಿಯಾ. ಸೊ ಕಾಂಗ್ರುಯೆನ್ಸ್ ರೂಲ್ ಅಲ್ಲೇ ಕೂಡ ಸೊ ಇದು ಒಂದು ಸೆಕೆಂಡ್ ಕ್ರೈಟೀರಿಯಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೊ ನೋಟ್ ಮಾಡ್ಕೋತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಥರ್ಡ್ ಕಾಂಗ್ರುಯೆಂಟ್ ರೂಲ್ ಬಂದು ಎಸ್ 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 ಕಾಂಗ್ರುಯೆನ್ಸ್ ರೂಲ್ ಅಂತ ಇದೆ. ಸೊ ಅಂದ್ರೆ ಬಾಹು 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 ಸರ್ವಸಮ್ಮತಿ ನಿಯಮ ಅಥವಾ ಸೈಡ್ 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 ಅಂತ ಹೇಳ್ತೀವಿ ಅಲ್ವಾ. ಸೊ ಒಂದು ಟ್ರಯಾಂಗಲ್ ಇದೆ ಅಂತ ಅಂದ್ರೆ ಅಲ್ಲಿ ಏನಾಗುತ್ತೆ, ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಸೊ ಈ ಎರಡು ಟ್ರಯಾಂಗಲ್ ಅಲ್ಲೂ ನಾವೇನು ನೋಡ್ಬೇಕೀಗ, ಸೊ ಇಲ್ಲೆಲ್ಲೂ ಆಂಗಲ್ ನ ಮೆನ್ಷನ್ ಮಾಡಿಲ್ಲ ನಾವು, ಸೈಡ್ ಅಂತ ಹೇಳ್ತಿರೋದ್ರಿಂದ. ಸೊ ಎ ಬಿ ಮತ್ತೆ ಎ ಸಿ ಬಿ ಅಂತ ಒಂದು ಟ್ರಯಾಂಗಲ್ ಇದೆ, ಹಾಗೆ ಪಿ ಆರ್ ಕ್ಯೂ ಅಂತ ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ಳೋಣ. ಆಯ್ತಾ. ಸೊ ಯಾವ್ಯಾವ ಟ್ರಯಾಂಗಲ್ ಇದೆ, ಇನ್ ಟ್ರಯಾಂಗಲ್ ಎ ಸಿ ಬಿ ಆ್ಯಂಡ್ ಟ್ರಯಾಂಗಲ್ ಪಿ ಆರ್ ಕ್ಯೂ ಅಂತ ಇದೆ ಅಂದರೆ, ಸೊ ಈ ಟ್ರಯಾಂಗಲ್ ಅಲ್ಲಿ ನಾನು ಎ ಬಿ ಒಂದು ಸೈಡ್ ಕರೆಸ್ಪಾಂಡಿಂಗ್ ಸೈಡ್ಸ್ಗೆ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ಪಿಂಕ್ ಬ್ಲೂ ಗ್ರೀನ್ ಆ ಥರ. ಸೊ ಗೊತ್ತಾಗ್ಲಿ ನಮಗೆ ಯಾವ ಸೈಡ್ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಎ ಸಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಸೊ ಪಿ ಆರ್ಗೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಸಿ ಬಿ ಸೈಡು ಯಾವ ಸೈಡ್ಗೆ ಈಕ್ವಲ್ ಆಗಿದೆ ಅಂದರೆ ಆರ್ ಕ್ಯೂ ಅಥವಾ ಕ್ಯೂ ಆರ್ಗೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಿ ಎ ಅಥವಾ ಎ ಬಿ ಬಂದು ಪಿ ಕ್ಯೂಗೆ ಈಕ್ವಲ್ ಆಗಿದೆ. ಅಂದರೆ ಇದು ಈ ಸೈಡು 3 ಸೆಂಟಿಮೀಟರ್, ಸೊ ಇವಾಗ ಪಿ ಕ್ಯೂ ಕೂಡ 3 ಸೆಂಟಿಮೀಟರ್ ಇರುತ್ತೆ. ಸಿ ಬಿ 2 ಸೆಂಟಿಮೀಟರ್ ಇದ್ರೆ ಸೊ ಆರ್ ಕ್ಯೂ ಕೂಡ 2 ಸೆಂಟಿಮೀಟರ್ ಇರಬೇಕಾಗಿರುತ್ತೆ. ಸೊ ಎ ಬಿ ಏನಾದರೂ 5 ಸೆಂಟಿಮೀಟರ್ ಇದ್ರೆ ಸೊ ಇಲ್ಲಿ ಪಿ ಕ್ಯೂ ಕೂಡ 5 ಸೆಂಟಿಮೀಟರ್ ಇರಬೇಕು. ಸೊ ಇಲ್ಲೇನು ನಮಗೆ ಮೂರೂ ಸೈಡ್ಸು ಈಕ್ವಲ್ ಆಗೇ ಇರಬೇಕು ಎ ಬಿ ಸಿ ನಲ್ಲಿ ಅನ್ನೋದಿಲ್ಲ, ಆದ್ರೆ ಯಾವ ಎರಡು ಟ್ರಯಾಂಗಲ್ ಇರುತ್ತೆ ಅಲ್ವಾ, ಸೊ ಆ ಎರಡು ಟ್ರಯಾಂಗಲ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಗಿರ್ಬೇಕು. ಸೊ ಈಗ ಎ ಬಿ 3 ಸೆಂಟಿಮೀಟರ್ ಇದೆ ಅಂದ್ರೆ ಇಲ್ಲಿ ಪಿ ಆರ್ ಕೂಡ 3 ಸೆಂಟಿಮೀಟರ್ ಇರಲೇಬೇಕು. ಸೊ ಹಾಗೆ ಸಿ ಬಿ 2 ಸೆಂಟಿಮೀಟರ್ ಇದೆ ಅಂದ್ರೆ ಆರ್ ಕ್ಯೂ ಕೂಡ 2 ಸೆಂಟಿಮೀಟರ್ ಇರಬೇಕು. ಎ ಬಿ 5 ಸೆಂಟಿಮೀಟರ್ ಇದೆ ಅಂದ್ರೆ ಪಿ ಕ್ಯೂ ಕೂಡ 5 ಸೆಂಟಿಮೀಟರ್ ಇರಬೇಕು. ಸೊ ಅವಾಗಲೇ ನಮಗೆ ಎಸ್ 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 ಕಾಂಗ್ರುಯೆನ್ಸ್ ರೂಲ್ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಹಾಗಾಗ್ತಿಲ್ಲ ಅಂತಂದ್ರೆ ಅದು ಎಸ್ 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 ಕಾಂಗ್ರುಯೆನ್ಸ್ ರೂಲ್ ಆಗಿರಲ್ಲ. ಓಕೆನಾ. ಸೊ ಮೂರು ಸೈಡ್ಸು ಕರೆಸ್ಪಾಂಡಿಂಗ್ ಸೈಡ್ಸ್ಗೆ ಈಕ್ವಲ್ ಆಗಿರಬೇಕು ಅನ್ನೋದನ್ನೇ ಹೇಳೋವಂಥದ್ದು ನಾವು. ಸೊ ಇಲ್ಲೇನಿದೆ, ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಇಫ್ 3 sides of one triangle are equal to the corresponding 3 sides of ಅದರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಆಯ್ತಾ. ಸೊ ಇಲ್ಲಿ ಏನಾಗಿದೆ, ಎ ಸಿ ಈಕ್ವಲ್ಸ್ ಪಿ ಆರ್, ಹಾಗೆ ಸಿ ಬಿ ಈಕ್ವಲ್ಸ್ ಆರ್ ಕ್ಯೂ, ನೆಕ್ಸ್ಟ್ ಬಿ ಎ ಈಕ್ವಲ್ಸ್ ಕ್ಯೂ ಪಿ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಏನಾಗುತ್ತೆ, ದೇರ್ ಫೋರ್ ಎ ಸಿ ಬಿ ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಆಫ್ ಪಿ ಕ್ಯೂ ಆರ್ ಅಥವಾ ಪಿ ಆರ್ ಕ್ಯೂ
ಸೊ PRQ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಬಂದು SSS ಕಾಂಗ್ರೆನ್ಸ್ ರೂಲ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೋಟ್ ಆಗಿದೆ ಅಂತ ಅನ್ಕೊಂಡು ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ AAS ಕಾಂಗ್ರೆನ್ಸ್ ರೂಲ್ ಅಂತ ಇದೆ, ಆಯ್ತಾ? ಸೊ AAA ಕಾಂಗ್ರೆನ್ಸ್ ರೂಲ್ ಅಂತಂದ್ರೆ ಕೋನ, ಕೋನ, ಬಾಹು, ಸರ್ವಸಮ್ಮತೆ ನಿಯಮ ಅಂತ ಹೇಳ್ತೀವಿ. ಆಂಗಲ್ ಸೈಡ್ ಕಾಂಗ್ರೆನ್ಸ್ ರೂಲ್ ಅಂತ ಹೇಳುವಂಥದ್ದು. ಸೊ ಆಂಗಲ್ ಸೈಡ್ ಅಂತ ಬಂದ್ರೆ ಯಾವ್ದು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಸೊ ಈ ಎರಡು ಟ್ರಯಾಂಗಲ್ ಅಲ್ಲಿ ಏನ್ ನೋಡ್ತಾ ಇದೀವಿ ನಾವು ನೋಡ್ಬೇಕಾಗಿರೋದು ಎರಡು ಆಂಗಲ್ ಇರಬೇಕು, ಯಾವ್ದಾದ್ರು ಸೈಡ್ ಆಗಿರ್ಬೋದು. ಸೊ ನಾನಿಲ್ಲಿ ಬಿ ಮತ್ತೆ ಸಿ ನ ಮಾರ್ಕ್ ಮಾಡಿದ್ದೀನಿ. ಸೊ ಸೆಕೆಂಡ್ ಟ್ರಯಾಂಗಲ್ ಅಲ್ಲಿ DEF ಅಲ್ಲಿ ಇ ಮತ್ತೆ ಎಫ್ ನ ಮಾರ್ಕ್ ಮಾಡಿದ್ದೀನಿ. ಸೊ ಅದರ್ವೈಸ್ ನೀವು ಬೇಕಾದ್ರೆ ಆಂಗಲ್ ಎ ಆಂಗಲ್ ಬಿ ಅಂತನಾದ್ರೂ ತಗೋಬಹುದು, ಅಥವಾ ಆಂಗಲ್ ಎ ಆಂಗಲ್ ಸಿ ನಾದ್ರೂ ತಗೊಂಡ್ರೆ ನಾವು ಅವಾಗ ಏನ ಮಾಡ್ಬೇಕಾಗತ್ತೆ, ಸೊ ಆಂಗಲ್ ಡಿ ಮತ್ತೆ ಆಂಗಲ್ ಎಫ್ ನ ತಗೋಬೇಕಾಗತ್ತೆ. ಸೊ ನಾವೇನಾದ್ರೂ AC ಕನ್ಸಿಡರ್ ಮಾಡ್ತೀವಿ ಆಂಗಲ್ಗೆ ಏನಾಗಿದ್ರೆ DF ನ ತಗೋಬೇಕಾಗತ್ತೆ. ಬಟ್ ಈ ಸೈಡ್ ನ ಏನ್ ಇಲ್ಲಿ AC ನಾನೇನಾದ್ರೂ ರೆಪ್ರೆಸೆಂಟ್ ಮಾಡಿದ್ರೆ, ಈ AC ನ ನಾನು ರೆಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ ಏನಿದೆ ಬಿ ಸೈಡ್ ಇದೆಯಲ್ವಾ, ಸೊ AC ಸೈಡ್ ಇದೆ ಅಲ್ವಾ, ಸೊ ಇದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಬಿಕಾಸ್ ಅಲ್ಲಿ ಏನಾಗುತ್ತೆ ಅವಾಗ ಈ ತರ ಇದ್ರೆ ಆಂಗಲ್ ಸೈಡ್ ಆಂಗಲ್ ಅಂತ ಬಂದ್ಬಿಡುತ್ತೆ ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ ಅವಾಗ ಇನ್ಕ್ಲೂಡೆಡ್ ಆಂಗಲ್ ಆಗುತ್ತೆ. ಇನ್ಕ್ಲೂಡೆಡ್ ಆಂಗಲ್ ಆದ್ರೆ ಅದು ಬೇರೆ ಕ್ರೈಟೀರಿಯಾ ಆಗುತ್ತೆ. ಸೊ ನನಗ್ ಬೇಕಾಗಿರೋದೇನಿಲ್ಲಿ ಆಂಗಲ್ ಸೈಡ್. ಸೊ ಎರಡು ಆಂಗಲ್ ಆದ ನಂತರ ಬರುವಂತ ಸೈಡ್ ನ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು. ಸೊ ನಾನಿಲ್ಲಿ ಈ ಎ ಆಂಗಲ್ ಮತ್ತೆ ಸಿ ಆಂಗಲ್ ನಾನು ತಗೋತೀನಿ ಏನಾಗಿದ್ರೆ, ನಾನು ಈ BC ಏನಿದೆ ಈ ಸೈಡ್ ನ ಕನ್ಸಿಡರ್ ಮಾಡ್ಬೋದು. ಅಥವಾ ಸೊ AC ನ ನಾನು ತಗೋತಿದ್ದೀನಿ ಏನಾಗಿದ್ರೆ AB ಸೈಡ್ ಏನಿದೆ ಈ ಸೈಡ್ ನ ನಾನು ಕನ್ಸಿಡರ್ ಮಾಡ್ಬೋದು ಸೈಡ್ ಆಗಿ. ಸೊ ನಾವೇನ್ ಮಾಡ್ಬೇಕು, ಈ ಸೆಂಟರ್ ಲೈನ್ ಹಾಕಿದೀನಿ ಅಲ್ವಾ, ಸೊ ಅದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ಅದರಿಂದನೇ ನಾನಿಲ್ಲಿ ಸೊ ಆಂಗಲ್ ಬಿ ಆಂಗಲ್ ಸಿ ನ ತಗೊಂಡಿರೋದ್ರಿಂದ ಸೊ AC ಅನ್ನೋ ಸೈಡ್ ನ ಕನ್ಸಿಡರ್ ಮಾಡಿರುವಂತದ್ದು. ಅಥವಾ ಇವೆರಡಕ್ಕೂ ನಾವು AC ಬಿ ಮತ್ತೆ ಸಿ ಪಾಯಿಂಟ್ ತಗೊಂಡಿದೀವಿ ಅಂದ್ರೆ ಇಲ್ಲಿ AB ಸೈಡ್ ನಾದ್ರೂ ಕೂಡ ತಗೋಬಹುದು. ಸೊ ನಮ್ಗೆ ಒಟ್ಟಿನಲ್ಲಿ ಆಂಗಲ್ ಸೈಡ್ ಅಂತ ಇರ್ಬೇಕು. ಸೊ ಈ BC ಅಂತ ತಗೊಂಡಿದ್ವಿ ಅಂದ್ರೆ ಬಿ ಆಂಗಲ್ ಈ ಆಂಗಲ್ಗೆ ಈಕ್ವಲ್ ಆಗಿರ್ಬೇಕು, ಸಿ ಆಂಗಲ್ ಎಫ್ ಆಂಗಲ್ಗೆ ಈಕ್ವಲ್ ಆಗಿರ್ಬೇಕು. ಸೊ ನಂತರ ಸೊ ಇಲ್ಲಿ AC ಅನ್ನೋ ಸೈಡ್ ಏನಿದೆ ಅದು ಕರೆಸ್ಪಾಂಡಿಂಗ್ DF ಅನ್ನೋ ಸೈಡ್ಗೆ ಈಕ್ವಲ್ ಆಗಿರ್ಬೇಕು. ಸೊ ಇಷ್ಟು ಕಂಡೀಷನ್ಸ್ ಟರ್ಮ್ಸ್ ಏನಿದೆ ಇಷ್ಟು ಮ್ಯಾಚ್ ಆದ್ರೆ ನಾವು AAS ಕಾಂಗ್ರೆನ್ಸ್ ರೂಲ್ ಅಂತ ತಗೊಳ್ಳೋವಂಥದ್ದು. ಸೊ ಇನ್ ಟ್ರಯಾಂಗಲ್ ABC and DEF, ಟ್ರಯಾಂಗಲ್ DEF ಅಂತ ತಗೊಂಡ್ರೆ ನಾವು DEF ಅಂತ ತಗೊಂಡ್ರೆ ಸೊ ಇಲ್ಲಿ ಏನಾಗಿದೆ AAS ನೋಡ್ತಿರೋದ್ರಿಂದ ಸೊ ಆಂಗಲ್ B ಈಕ್ವಲ್ಸ್ ಆಂಗಲ್ E. ಸೊ ಆಂಗಲ್ B ಆಂಗಲ್ E ಗೆ ಈಕ್ವಲ್ ಆಗಿರ್ಬೇಕು. ಹಾಗೆ ಆಂಗಲ್ C ಏನಿದೆ ಅದು ಆಂಗಲ್ F ಗೆ ಈಕ್ವಲ್ ಆಗಿರ್ಬೇಕು. ಸೊ ನಂತರ AB ಅಥವಾ CA, ಸೊ ಈ CA ಏನಿದೆ ಸೊ ಈ CA ಸೈಡ್ FD ಸೈಡ್ಗೆ ಈಕ್ವಲ್ ಆಗಿರ್ಬೇಕು. ಸೊ ಅವಾಗ AAS, ಸೊ AAS ಕಾಂಗ್ರೆನ್ಸ್ ರೂಲ್ ಅಂತ ಬರುತ್ತೆ. ಸೊ ಅವಾಗ ದೇರ್ ಫೋರ್ ನಾವೇನಂತ ನೋಟ್ ಮಾಡ್ಕೋಬಹುದು, ಸೊ ಟ್ರಯಾಂಗಲ್ triangle ABC congruence triangle of DEF ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇಲ್ಲಿ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಇಫ್ ಎನಿ ಟೂ ಪೇರ್ ಆಫ್ ಆಂಗಲ್ಸ್. ಟೂ ಪೇರ್ ಆಫ್ ಆಂಗಲ್ಸ್ ಅಂದ್ರೆ ನಾನು ಆಗ್ಲೇ ಹೇಳಿದ್ದೀನಲ್ವಾ, ಸೊ B ಮತ್ತೆ C ಆದ್ರೂ ತಗೋಬಹುದು, ಅಥವಾ A ಆದ್ರೂ B ಆದ್ರೂ ತಗೋಬಹುದು, ಅಥವಾ AC ಯಾವ್ದಾದ್ರು ಎರಡು ಪೇರ್ ಆಂಗಲ್ ಆಗಿರ್ಬೇಕು. ಅಂಡ್ ಒನ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ಈ ಎರಡು ಟ್ರಯಾಂಗಲ್ ಅಲ್ಲಿ ಒನ್ ಪೇರ್ ಆಫ್ ಟೂ ಪೇರ್ ಆಫ್ ಆಂಗಲ್ಸ್ ಹಾಗೆ ಒನ್ ಪೇರ್ ಆಫ್ ಸೈಡ್ ಏನಾಗಿರ್ಬೇಕು ಈಕ್ವಲ್ ಆಗಿರೋದ್ರೆ ನಾವು ಅಂತದನ್ನ AAS ಕಾಂಗ್ರುಯೆನ್ಸ್ ರೂಲ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ಬಂದು ಫೋರ್ತ್ ಕಾಂಗ್ರುಯೆನ್ಸ್ ರೂಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ AAS ಆಗಿದೆ. ಸೊ ನೆಕ್ಸ್ಟ್ ಬಂದು
RHS ಅಂತಿದೆ. ಸೊ RHS ಕಾಂಗ್ರುಯೆನ್ಸ್ ರೂಲ್ ಅಂತಂದ್ರೆ ಸೊ ರೈಟ್ ಆಂಗಲ್ ಹೈಪೋಟೆನಸ್ ಸೈಡ್ ಅಂತ ಇದೆ. ಸೊ ಆಯ್ತಾ, ಇದ್ರದ್ದು ಅಬ್ರಿವೇಶನ್ ಬಂದು ರೈಟ್ ಆಂಗಲ್ ಹೈಪೋಟೆನಸ್ ಸೈಡ್ ಅಂತ. ಸೊ ಕಾಂಗ್ರುಯೆನ್ಸ್ ರೂಲ್ ಇದೇನ್ ಹೇಳುತ್ತೆ ಈ ರೂಲು ಅನ್ನೋದ್ರನ್ನ ನೋಡೋದಾದ್ರೆ, ಸೊ ಎರಡು ರೈಟ್ ಆಂಗಲ್ ಇದೆ. ಸೊ ರೈಟ್ ಆಂಗಲ್ ಬಗ್ಗೆ ಮಾತಾಡ್ತಿದೀವಿ ಅಂದಾಗ ನಾವು ಎರಡು ರೈಟ್ ಆಂಗಲ್ ಬೇಕಿದೆ. ಸೊ ಎರಡು ರೈಟ್ ಆಂಗಲ್ ಇದೆ. ಸೊ ಈ ರೈಟ್ ಆಂಗಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಸೈಡ್ ಇದೆ ಅಲ್ವಾ. ಸೊ ಒಂದು ರೈಟ್ ಆಂಗಲ್ದು ಮೇನ್ ಕಂಡೀಷನ್ ಬಂದು ಇಲ್ಲಿ ಹೈಪೋಟೆನಿಯಸ್ ಇದೆ ಅಲ್ವಾ. ಸೊ ಎಕ್ಸ್ ಝೆಡ್ ವಿಕಿರಣ ಅಂತ ಏನ್ ಹೇಳ್ತೀವಿ, ಅದು ಎಕ್ಸ್ ಝೆಡ್ ಇದೆ ಅಲ್ವಾ. ಸೊ ಅದನ್ನ ಹೈಪೋಟೆನಸ್ ಅಂತ ಹೇಳ್ತೀವಿ. ಸೊ ಆ ಹೈಪೋಟೆನಸ್ ಏನಾಗಿರ್ಬೇಕು, ಕರೆಸ್ಪಾಂಡಿಂಗ್ ಹೈಪೋಟೆನಸ್ಗೆ ಈಕ್ವಲ್ ಆಗಿರ್ಬೇಕು. ಸೊ ಜೊತೆಗೆ ಅದ್ರ ಜೊತೆಗೆ ಯಾವ್ದಾದ್ರು ಒಂದ್ ಸೈಡ್, ಸೊ ಎಕ್ಸ್ ವೈ ಆದ್ರೂ ಆಗಿರ್ಬೋದು ಅಥವಾ ವೈ ಝೆಡ್ ಆದ್ರೂ ಆಗಿರ್ಬೋದು. ಇಲ್ಲೂ ಕೂಡ ಸೊ ಇಲ್ಲಿ ಆರ್ ಟಿ ಈಕ್ವಲ್ ಆಗಿದೆ, ಹೈಪೋಟೆನಸ್ ಈಕ್ವಲ್ ಆಗಿರ್ಬೇಕು ಅಂತಂದ್ರೆ ಟಿ ಎಸ್ ಅಥವಾ ಎಸ್ ಆರ್ ಯಾವ್ದಾದ್ರು ಇನ್ನೊಂದು ಸೈಡ್ ಕೂಡ ಇಲ್ಲಿ ಎಕ್ಸ್ ವೈ ಝೆಡ್ಗೆ ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಸೊ ಟೂ ರೈಟ್ ಆಂಗಲ್ ಟ್ರಯಾಂಗಲ್ ಆರ್ ಕಾಂಗ್ರುಯೆಂಟ್ ಇಫ್ ದ ಹೈಪೋಟೆನಸ್ ಅಂಡ್ ಒನ್ ಸೈಡ್ ಆಫ್ ಒನ್ ಟ್ರಯಾಂಗಲ್ ಅಂತ ಹೇಳಿದ್ರೆ, ಸೊ ಈ ಹೈಪೋಟೆನಸ್ ಇದೆ ಅಲ್ವಾ. ಸೊ ಎಕ್ಸ್ ಮತ್ತೆ ಝೆಡ್ ಹೈಪೋಟೆನಸ್ ಏನಿದೆ, ಸೊ ಅದು ಹಾಗೆ ಒಂದು ಸೈಡ್ ಅಂದ್ರೆ ವೈ ಝೆಡ್ ನಾನು ಮಾರ್ಕ್ ಮಾಡಿರೋದ್ರಿಂದ ಅದನ್ನ ಶೋ ಮಾಡ್ತಿದ್ದೀನಿ. ಸೊ ನಾವು ಎಕ್ಸ್ ವೈ ಆದ್ರೂ ತಗೋಬಹುದು, ಆಯ್ತಾ. ಸೊ ವೈ ಝೆಡ್ ಮತ್ತೆ ಎಕ್ಸ್ ಝೆಡ್, ಸೊ ಅದು ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕು ಅಂದ್ರೆ ಇನ್ನೊಂದು ಟ್ರಯಾಂಗಲ್ ಅಲ್ಲಿ ಹೈಪೋಟೆನಸ್ ಏನಿದೆ, ಹೈಪೋಟೆನಸ್ ಹಾಗೆ ಅದ್ರದ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ವೈ ಝೆಡ್ಗೆ ಕರೆಸ್ಪಾಂಡಿಂಗ್ ಸೈಡ್ ಏನ್ ಬರುತ್ತೆ ಇಲ್ಲಿ ಟಿ ಎಸ್ ಬರುತ್ತಲ್ವಾ. ಸೊ ಎಸ್ ಟಿ ಬರುತ್ತಲ್ಲ. ಸೊ ಇದಕ್ಕೆ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಸೊ ಹಾಗಿದ್ರೆ ಮಾತ್ರ RHS ರೂಲು ಕಾಂಗ್ರುಯೆನ್ಸ್ ರೂಲು ಸ್ಯಾಟಿಸ್ಫೈ ಆಗೋಂಥದ್ದು, ಆಯ್ತಾ. ಸೊ ಏನ್ ಹೇಳ್ತೀವಿ ಇಲ್ಲಿ, ಸೊ ಟ್ರಯಾಂಗಲ್ಸ್ ಹೈಪೋಟೆನಸ್ ಈಕ್ವಲ್ ಆಗಿರ್ಬೇಕು ಅಂದ್ರೆ, ಸೊ ಇನ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಅಂಡ್ ಟ್ರಯಾಂಗಲ್ RST ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರೋದಲ್ವಾ. ಸೊ ಇಲ್ಲಿ ಏನಾಗಿದೆ ನಮಗೆ ಎಕ್ಸ್ ಝೆಡ್, ಫಸ್ಟ್ ನಾವು ಹೈಪೋಟೆನಸ್ ನೋಡ್ಕೋಬೇಕು. ಸೊ ಎಕ್ಸ್ ಝೆಡ್ ಅನ್ನೋದು RTಗೆ ಈಕ್ವಲ್ ಆಗಿರ್ಬೇಕು, ಓಕೆನಾ. ಸೊ ಈ ಸೈಡು ಹೈಪೋಟೆನಸ್ ಸೈಡ್ ಏನಾಗಿರುತ್ತೆ, ಸೊ ಇನ್ನೊಂದು ಸೈಡ್ ಇರುವಂತ RTಗೆ ಈಕ್ವಲ್ ಆಗಿರ್ಬೇಕು. ಸೊ ನೆಕ್ಸ್ಟ್ ಏನಾಗಿರ್ಬೇಕು, ಇಲ್ಲೇನಾಗಿದೆ ವೈ ಝೆಡ್. ಸೊ ವೈ ಝೆಡ್ ಯಾವ್ದಾದ್ರು ಒಂದ್ ಸೈಡ್ ಆಗಿರ್ಬೋದು. ವೈ ಝೆಡ್ ಯಾವ್ದಕ್ಕೆ ಈಕ್ವಲ್ ಆಗಿದೆ ಅಂದ್ರೆ ಎಸ್ ಟಿಗೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಸೊ ಇವೆರಡು ಕೂಡ ಏನಾಗುತ್ತೆ ರೈಟ್ ಆಂಗಲ್ ಹೈಪೋಟೆನಸ್ ಸೈಡ್. ಸೊ ನಾವು ಅಥವಾ ನಾನು ಇಲ್ಲಿ ಹೈಪೋಟೆನಸ್ ಎಕ್ಸ್ ಝೆಡ್ ಈಕ್ವಲ್ಸ್ RT ಅಂತ ತಗೊಂಡ್ರು, ನೆಕ್ಸ್ಟ್ ಎಕ್ಸ್ ವೈ ಈಕ್ವಲ್ಸ್ ಏನ್ ತಗೋಬೇಕಾಗಿರುತ್ತೆ RS ಅಂತ ತಗೋಬೇಕಾಗತ್ತೆ, ಓಕೆನಾ. ಸೊ ಇದಾದ್ರೂ ಓಕೆ, ಇದಾದ್ರೂ ಓಕೆ. ಸೊ ನಾನು ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ನಾನು ಏನ್ ಮಾಡ್ತೀನಿ, ಇದನ್ನ ಕನ್ಸಿಡರ್ ಮಾಡ್ತಿದ್ದೀನಿ, ಆಯ್ತಾ. ಸೊ ಇಂಥ ಟ್ರಯಾಂಗಲ್ಸ್ ನಾವ್ ಹೇಳ್ತೀವಿ RHS ರೈಟ್ ಆಂಗಲ್ ಹೈಪೋಟೆನಸ್ ಸೈಡ್ ಕಾಂಗ್ರುಯೆನ್ಸ್ ರೂಲ್ ಅಂತ ಹೇಳ್ತೀವಿ. ಸೊ ದೇರ್ ಫೋರ್ ಏನ್ ಹೇಳ್ತೀವಿ, ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಆಫ್ RST ಅಂತ ಹೇಳ್ತೀವಿ. ಸೊ ಇದು ಕೂಡ ಏನ್ ಹೇಳ್ತೀವಿ ನಾವು ಕ್ರೈಟೀರಿಯಾ ಆಫ್ ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಯಾವ್ದಾವ್ದು ಡಿಸ್ಕಸ್ ಮಾಡಿದ್ವಿ ಇವಾಗ ನಾವು. ಸೊ ಫಸ್ಟ್ ಒಂದ್ ಬಂದ್ಬಿಟ್ಟು ಅನ್ಕೊಂಡಿರೋಷ್ಟು ಡಿಸ್ಕಸ್ ಮಾಡಿದೀವಿ ಅಂತ ಅನ್ಕೋತೀನಿ. ಸೊ SAS ಕಾಂಗ್ರುಯೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅಂದ್ರೆ ಎರಡು ಸೈಡ್ಸ್ ಇರುತ್ತೆ, ಇನ್ಕ್ಲೂಡೆಡ್ ಆಂಗಲ್ ಇರಬೇಕು. ಸೊ ಸೈಡ್ ನಡುವೆ ಸೈಡ್ ಆಂಗಲ್ ಸೈಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಆಂಗಲ್ ಸೈಡ್ ಆಂಗಲ್, ಎರಡು ಆಂಗಲ್ ನಡುವಿನ ಬಿಟ್ವೀನ್ ದ ಆಂಗಲ್ ನ ಎರಡು ಪೇರ್ ಆಫ್ ಆಂಗಲ್ ಏನಿರುತ್ತೆ ಆ ಆಂಗಲ್ ನಡುವಿನ ಸೈಡ್ ನ ಡಿಸ್ಕಸ್ ಮಾಡಿದ್ವಿ ASA ನ. ಸೊ ನೆಕ್ಸ್ಟ್ ಸೈಡ್ 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 ಅಂದ್ರೆ SSS ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದು ಆಂಗಲ್ ಸೈಡ್ ಅಂದ್ರೆ ಪೇರ್ ಆಫ್ ಟೂ ಆಂಗಲ್ಸ್ ಜೊತೆಗೆ ಒಂದು ಸೈಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. RHS ರೈಟ್ ಆಂಗಲ್ ಹೈಪೋಟೆನಸ್ ಸೈಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೆ ನಿಮ್ಗೊಂದು ಏನು ಅನ್ನೋದಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬೋದು. ಸೊ SSA ಇದು ವರ್ಕ್ ಆಗುತ್ತಾ, ಇಲ್ಲಿ AAS ಬಗ್ಗೆ ಡಿಸ್ಕಸ್ ಮಾಡಿದ್ವಿ. SSA ಕಾಂಗ್ರುಯೆನ್ಸ್ ರೂಲ್ ಇದೆಯಾ, ಹಾಗೆ AA ಕಾಂಗ್ರುಯೆನ್ಸ್ ರೂಲ್ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿ ನೋಡ್ಕೊಂಡು ತಿಳ್ಕೊಂಡು ನಮ್ಗೆ ಮೆಸೇಜ್ ಹಾಕಿದ್ರೆ ಓಕೆ. ನಾಳೆ ಕ್ಲಾಸಲ್ಲಿ ನಾನು ಕೇಳ್ತೀನಿ SSA ಕಾಂಗ್ರುಯೆನ್ಸ್ ರೂಲ್ ಇದೆಯಾ ಅಥವಾ
ತ್ರಿಬಲ್ ಎ ಕಾಂಗ್ರುಯೆನ್ಸ್ ರೂಲ್ ಇದೆಯಾ ಅನ್ನೋದ್ರ ಬಗ್ಗೆ ಕೇಳ್ತೀನಿ. ನೀವು ಅದನ್ನ ಅಲ್ಲೇ ಹೇಳಿದ್ರು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಸೊ ಇಲ್ಲಿಗೆ ಏನ್ ಥಿಯರಿ ಪಾರ್ಟ್ ಇತ್ತು ಸೊ ಅದು ಮುಗ್ದಿದೆ. ಆಯ್ತಾ? ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಲಿಂಕ್ ನ ಒಂದು ಗೂಗಲ್ ಫಾರ್ಮ್ ಲಿಂಕ್ ನ ಚಾಟ್ ಬಾಕ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಫಸ್ಟ್ ಓದಿ, ನೀವ್ ಏನೇನಲ್ಲಿ ಅಪ್ಡೇಟ್ಸ್ ಕೇಳಿದ್ದಾರೆ, ನಿಮ್ದು ನೇಮ್ ಆಗಿರ್ಬೋದು, ಸ್ಕೂಲ್ ನೇಮ್ ಆಗಿರ್ಬೋದು, ಸೊ ಇದನ್ನೆಲ್ಲ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ಒಂದ್ 3-4 ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗೆ ಕೂಡ ಆನ್ಸರ್ ಮಾಡಿ. ಸೊ ನಿಮ್ಗೆ ಟೈಮ್ ಇರುತ್ತೆ, ಈಗ ಸದ್ಯಕ್ಕೆ 10 ಮಿನಿಟ್ಸ್ ಇರುತ್ತೆ. ಸೊ ಇದು ಅಟೆಂಡೆನ್ಸ್ ಟ್ರ್ಯಾಕ್ ಜೊತೆಗೆ ನೀವು ನಿಮ್ಗೆ ಬೇರೆ ಎಲ್ಲಿ ರಿಟರ್ನ್ ಫಾರ್ಮ್ ಅಲ್ಲಿ ನೋಟ್ಸ್ ಬರ್ದ್ ಕಳ್ಸಕ್ ಆಗ್ಲಿಲ್ಲ ಅಂತಂದ್ರೆ, ಇಲ್ಲಿ ನೀವು ರೆಸ್ಪಾನ್ಸ್ ನಿಮ್ದು ಏನ್ ಆನ್ಸರ್ ಇದೆ ಅದನ್ನ ಎಂಟ್ರಿ ಮಾಡಿದ್ರೆ ಅದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ನಮ್ಗೆ ಶೋ ಆಗುತ್ತೆ. ಸೊ ಇವಾಗ ಲಿಂಕ್ ಹಾಕ್ತಾರೆ. ಸೊ ಆ ಲಿಂಕ್ ನ ರೆಸ್ಪಾನ್ಸ್ ಏನಿದೆ ಅದನ್ನ ನೋಡ್ತಾ ಹೋಗಿ. ಸೊ 10 ಮಿನಿಟ್ಸ್ ಟೈಮ್ ಇರುತ್ತೆ ಇದಕ್ಕೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಟ್ರೈ ಮಾಡಿ ಇವಾಗ. ಸೊ ನಿಮ್ಗೆ ವರ್ಕ್ ಆಗ್ತಿದ್ಯಾ ಅಂತಾನು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬಹುದು. ಓಪನ್ ಆಗ್ತಿದ್ಯಾ ಲಿಂಕ್, ಓಪನ್ ಆಗ್ತಿಲ್ವಾ, ಅಥವಾ ಓಪನ್ ಮಾಡೋದ್ ಗೊತ್ತಾಗ್ತಿಲ್ವಾ, ಏನಾದ್ರೂ ಹಾಕ್ಬಹುದು. ಸೊ ಅಲ್ಲಿ ಕೆಲವೊಂದ್ ಪ್ರಾಬ್ಲಮ್ಸ್ ಕೊನೆಯಲ್ಲಿದೆ. ಆ ಪ್ರಾಬ್ಲಮ್ಸ್ ಇವಾಗ್ಲೇ ರೆಸ್ಪಾನ್ಸ್ ಮಾಡಕ್ಕಾಗಿಲ್ಲ ಅಂದ್ರೆ ಟೈಮ್ ತಗೊಂಡು ಬೇಕಾದ್ರೆ ಸಾಲ್ವ್ ಮಾಡಿ ನೀವು ರೆಸ್ಪಾನ್ಸ್ ಹಾಕೇನೆ ನೀವು ಸಬ್ಮಿಟ್ ಕೊಡಿ. ಸೊ ಹಾಗೆ ನೀವು ಆನ್ಸರ್ ಕ್ಲಿಕ್ ಮಾಡದೆ ಮಾಡಕ್ ಆಗಲ್ಲ. ಸೊ ಹಾಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಇನ್ಫಾರ್ಮ್ ಮಾಡ್ಬೋದು. ಓಪನ್ ಆಗ್ತಿಲ್ಲ. ಸೊ ಅದು ಕ್ಲಿಕ್ ಮಾಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸೊ ಓಪನ್ ಆಗ್ತಿಲ್ಲ ಅಂದ್ರೆ ಬೇಕಾದ್ರೆ ಕಾಪಿ ಮಾಡ್ಕೊಂಡು ನೀವು ಗೂಗಲ್ಗೆ ಹಾಕಿದ್ರೆ ಸೊ ಅಲ್ಲೂ ಕೂಡ ಓಪನ್ ಆಗುತ್ತೆ. ಡೈರೆಕ್ಟ್ ಆಗಿ ಲಿಂಕ್ ಓಪನ್ ಆಗ್ತಿಲ್ಲ ಅಂತಂದ್ರೆ ಗೂಗಲ್ಗೆ ಪೇಸ್ಟ್ ಮಾಡಿ ಕ್ಲಿಕ್ ಕೊಟ್ರೆ ಅಲ್ಲೂ ಕೂಡ ಓಪನ್ ಆಗುತ್ತೆ. ಸೊ ಲಿಂಕ್ ಗ್ರೂಪಿಗೆ ಹಾಕ್ತಿದಾರಲ್ಲ, ಇಲ್ಲೇ ಚಾಟ್ ಬಾಕ್ಸ್ ಅಲ್ಲೇ ಇದೆ ಅಲ್ಲ, ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಅಲ್ಲ, ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಈಗ ಮತ್ತೆ ಕಳ್ಸಿದ್ದಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಿಂಕ್ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ಯಾ ಲಿಂಕ್? ಓಪನ್ ಆಗ್ತಿಲ್ಲ ಅಂತಂದ್ರೆ ಅಥವಾ ಗೊತ್ತಾಗ್ತಿಲ್ಲ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ, ಆ ಕ್ವಶನ್ಸ್ ನ ಆನ್ಸರ್ ಮಾಡಿ.
ರಂಜಿನಿ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ದೇನ್ ಡೌಟ್ ಇದೆ ಕೇಳ್ಬೋದು. ಪಾಸ್ವರ್ಡ್ ಗೂಗಲ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಯಾವುದೇ ಪಾಸ್ವರ್ಡ್ ಅಗತ್ಯ ಇಲ್ಲಪ್ಪ. ಡೈರೆಕ್ಟ್ ಆಗಿ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಆನ್ಸರ್ಸ್ ಗಳನ್ನ ಸಬ್ಮಿಟ್ ಮಾಡಬಹುದು. ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲರೂ ಸಬ್ಮಿಟ್ ಮಾಡ್ತಾ ಇದ್ದಾರೆ ಆನ್ಸರ್ಸ್ ನ. ನೀವು ಕೂಡ ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಫಾರ್ಮ್ ಗೆ ಹೋಗುತ್ತೆ ಅದು. ಅಲ್ಲಿ ಕೇಳಿರೋಂತ ಕ್ವಶನ್ಸ್ ಗಳಿಗೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ ಲಾಸ್ಟ್ ಅಲ್ಲಿ ಸಬ್ಮಿಟ್ ಬಟನ್ ಕೊಟ್ರೆ ಆಯ್ತು ಅಷ್ಟೇ. ಸೊ ನಿಮ್ದೇನ್ ಆನ್ಸರ್ಸ್ ಇದೆ ಅದನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರಿ. ಸೊ ಜೊತೆಗೆ ಸೊ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಇಂಟ್ ಕೊಟ್ಟಿರ್ತೀನಿ. ನೀವು ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ರೀತಿ ಸಾಲ್ವ್ ಮಾಡಿ ಕಳಿಸ್ಬೋದು ನಮಗೆ. ಸೊ ಇಫ್ ದ ಗಿವನ್ ಟ್ರಯಾಂಗಲ್ ಆರ್ ಕಾಂಗ್ರುಯೆಂಟ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಇಸ್ ಕರೆಕ್ಟ್ ಅಂತಿದೆ. ಸೊ ಇಲ್ಲೊಂದು ಕಾಂಗ್ರುಯೆಂಟ್ ಟ್ರಯಾಂಗಲ್ ಇದೆ, ಯಾವುದು ಕರೆಕ್ಟ್ ಆಪ್ಷನ್ ಇದೆ ಇದರಲ್ಲಿ ಅನ್ನೋದನ್ನ ಗೆಸ್ ಮಾಡ್ಬೇಕು ನೀವು, ಆಯ್ತಾ. ಸೊ ಇಲ್ಲಿ ABC ಇದೆ, ಹಾಗೆ ಇಲ್ಲಿ DEF ಇದೆ. ಸೊ ಇಲ್ಲಿ ಎರಡು ಟ್ರಯಾಂಗಲ್ಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಟ್ರಯಾಂಗಲ್ಸ್ ಸೇಮ್ ಇರೋ ತರ ನಿಮಗೆ ಕಾಣಿಸಲ್ಲ, ಆಯ್ತಾ. ಪಾಸ್ವರ್ಡ್ ಏನು ಕೇಳಲ್ಲ, ಇಟ್ ಹ್ಯಾಸ್ ಪಾಸ್ವರ್ಡ್ ಅಂತ ಹೇಳ್ತಿದ್ರೆ. ಸೊ ಗೂಗಲ್ ಫಾರ್ಮ್ ನ ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು, ಪಾಸ್ವರ್ಡ್ ಅಗತ್ಯ ಇಲ್ಲ. ABC ಮತ್ತೆ DEF ಅಂತಿದೆ. ಫಸ್ಟ್ ನೀವೇನ್ ಮಾಡಿ, ಟ್ರಯಾಂಗಲ್ಸ್ ಎರಡೂನು ಕರೆಕ್ಟ್ ಆಗಿ ನಿಮಗೆ A ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, B ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, C ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅನ್ನೋದನ್ನ ಟ್ರಯಾಂಗಲ್ಸ್ ನ ನೋಡ್ಕೊಂಡು ನಂತರ ಯಾವ್ದು ಕರೆಕ್ಟ್ ಆಪ್ಷನ್ಸ್ ಇರುತ್ತೆ ಅನ್ನೋದನ್ನ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಸೊ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಈ ಕ್ವಶನ್ ಅಲ್ಲಿ ಗೂಗಲ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ಈ ಕ್ವಶನ್ ನ ಸ್ಕ್ರೀನ್ ಶಾಟ್ ತಗೊಂಡು ಇದಕ್ಕೆ ಯಾವ್ದು ಆನ್ಸರ್ ಅನ್ನೋದನ್ನ ನೋಟ್ ಮಾಡಿ ಕಳ್ಸಿದ್ರೆ ಆಯ್ತು. ಸೊ ಅಡ್ಮಿನ್ ವಾಟ್ಸ್ಆಪ್ ಅಡ್ಮಿನ್ ಏನಿದೆ ನಮ್ದಕ್ಕೆನೆ ಕಳ್ಸಿದ್ರೆ ಗೊತ್ತಾಗುತ್ತೆ. ಸೊ ಕೆಲವರು ಆಪ್ಷನ್ B ಆಪ್ಷನ್ C ಅಂತ ಮೆಸೇಜ್ ಹಾಕ್ತಿದ್ದೀರಾ. ಸೊ ಆಪ್ಷನ್ B ನ ಆಪ್ಷನ್ C ನ ಅಂತ ನೋಡೋದಾದ್ರೆ ಎಸ್ ಆಪ್ಷನ್ B. ಸೊ ಏನಕ್ಕೆ ಆಪ್ಷನ್ B ಅಂತ ಅನ್ನೋದಾದ್ರೆ, ಸೊ ಇಲ್ಲಿ A ಆಂಗಲ್ ಯಾವ್ದಕ್ಕೆ ಈಕ್ವಲ್ ಆಗಿದೆ, ಗೆ ಈಕ್ವಲ್ ಆಗಿದೆ, ಆಯ್ತಾ. ಸೊ ಇಲ್ಲಿ ಆಂಗಲ್ B ಗೆ 2 ಮಾರ್ಕ್ ತೋರಿಸಿದೀನಿ ನಾನು ಆಲ್ರೆಡಿ. ಸೊ ಆಂಗಲ್ D ಗೆ ಅದು ಮಾರ್ಕ್ ಇರುವಂತದ್ದು. ಸೊ C ಅಂತಿದೆ. ಸೊ ಆಂಗಲ್ B ಅಂತ ಬಂದಾಗ ಆಂಗಲ್ B ಆಂಗಲ್ D. ಸೊ ಇಲ್ಲಿ ಯಾವ ಆಪ್ಷನ್ ಅಲ್ಲೂ ಕೂಡ ಫಸ್ಟ್ ನಾವು ಆಪ್ಷನ್ ನ ಒಂದೊಂದನ್ನೇ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ AB ಯಾವ್ದಕ್ಕೆ ಈಕ್ವಲ್ ಆಗಿದೆ, 3 ಸೆಂಟಿಮೀಟರ್ ಅಂತ ಬಂದಾಗ ED ಗೆ ಈಕ್ವಲ್ ಆಗಿದೆ. ನೆಕ್ಸ್ಟ್ BC ಯಾವ ಲೈನ್ ಸೆಗ್ಮೆಂಟ್ ಗೆ ಈಕ್ವಲ್ ಆಗಿದೆ ಅಂತಂದ್ರೆ ಕರೆಸ್ಪಾಂಡಿಂಗ್ DF ಗೆ ಈಕ್ವಲ್ ಆಗಿದೆ ಅಲ್ವಾ. ಸೊ AB ED ಗೆ ಈಕ್ವಲ್ ಆಗಿದ್ರೆ BC DF ಗೆ ಈಕ್ವಲ್ ಆಗಿದೆ. ಸೊ ಹಾಗೆ ಆಂಗಲ್ B ಯಾವ್ದಕ್ಕೆ ಈಕ್ವಲ್ ಆಗಿದೆ, ಆಂಗಲ್ D ಗೆ ಈಕ್ವಲ್ ಆಗಿದೆ. ಸೊ ಹಾಗಿದ್ರೆ ಇಲ್ಲಿ ಯಾವ ಟ್ರಯಾಂಗಲ್ ತರ ಬರ್ಕೋತೀವಿ, ಸೊ ಟ್ರಯಾಂಗಲ್ ABC ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಆಫ್ EDF ಅಂತ ಬರ್ಕೊಂತೀವಿ, EDF ಅಂತ. ಸೊ ಆಪ್ಷನ್ B ಕರೆಕ್ಟ್ ಆನ್ಸರ್ ಇದೆ. ಸೊ ಇದಕ್ಕೆ ಆನ್ಸರ್ ಕ್ವಶನ್ ಗೂಗಲ್ ಫಾರ್ಮ್ ಅಲ್ಲೇ ಇದೆ, ನೀವು ಅಲ್ಲೇ ರೆಸ್ಪಾನ್ಸ್ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಇನ್ ದ ಗಿವನ್ ಫಿಗರ್ ಇಫ್ PA equals PD and PB equals PC then triangle PAB is congruent to ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ PA ಏನಿದೆ, ಈ PA ನಾನು ಹೈಲೈಟರ್ ಅಲ್ಲಿ ತೋರಿಸ್ತೀನಿ. ಈ PA ಏನಿದೆ, ಈ PA PD ಗೆ ಈಕ್ವಲ್ ಆಗಿದೆ, ಓಕೆನಾ. ಸೊ PA PD ಗೆ ಈಕ್ವಲ್ ಆಗಿದೆ. ಸೊ ನೆಕ್ಸ್ಟ್ PB ಅಂತ ತಗೊಂಡ್ರೆ ನಾವು ಇದನ್ನ ತಗೋತೀವಿ, ಓಕೆನಾ. ಸೊ ಈ PB PC ಗೆ ಈಕ್ವಲ್ ಆಗಿದ್ರೆ ನೆಕ್ಸ್ಟ್
ಎ ಟ್ರಯಾಂಗಲ್ ಎ ಬಿ ಸಿ ಪಿ ಎ ಬಿ ಏನಿದೆ ಈ ಟ್ರಯಾಂಗಲ್ ಪಿ ಎ ಬಿ ಈ ಪಿ ಎ ಬಿ ಯಾವ ಟ್ರಯಾಂಗಲ್ಗೆ ಈಕ್ವಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಯಾವುದಕ್ಕೆ ಕಾಂಗ್ರುಯೆಂಟ್ ಆಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿ. ಆಪ್ಷನ್ ಸಿ ನಾ, ಸೊ ಇವತ್ತು ಜಸ್ಟ್ ನಾವು ಥಿಯರಿ ಪಾರ್ಟ್ ಏನಿದೆ ಅದ್ರ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡಿರೋದು. ಸೊ ನಾಳೆ ಕೂಡ ಇದ್ರದ್ದೇ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಯಾವ ಆಪ್ಷನ್ ಅನ್ನೋದನ್ನ ಹಾಕಿ. ಸೊ ಆಪ್ಷನ್ ಸಿ ಅಂತ ಹೇಳ್ತಿದ್ದೀರಾ. ಸೊ ಪಿ ಎ ಬಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಸಿ ನಾ ಎ ನಾ? ಸೊ ಎಲ್ಲರೂ ಕೂಡ ಗೂಗಲ್ ಫಾರ್ಮ್ಗೆ ರೆಸ್ಪಾನ್ಸ್ ಮಾಡಿದ್ದೀರಾ ಅನ್ಕೋತೀನಿ. ಎಸ್, ಪಿ ಎ ಆಪ್ಷನ್. ಸೊ ಪಿ ಡಿ ಸಿ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತೀವಿ, ಕಾಂಗ್ರುಯೆಂಟ್. ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಒಂದೇ ಒಂದು ಇನ್ಫಾರ್ಮೇಶನ್ ಇದೆ. ಈ ಕ್ವೆಶನ್ಸ್ ಗಳು ಇವಾಗ ಏನ್ ಗೂಗಲ್ ಫಾರ್ಮ್ ಅಲ್ಲಿ ಹಾಕಿದ್ದಾರೆ, ಆ ಕ್ವೆಶನ್ಸ್ ಗಳಿಗೆ ನಿಮ್ಗೆ ಇಮಿಡಿಯೇಟ್ ಆನ್ಸರ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಗೂಗಲ್ ಫಾರ್ಮ್ ಆನೇ ಇರುತ್ತೆ. ಈ ಚಾಟ್ ಬಾಕ್ಸ್ ಅಲ್ಲಿ ನಾನೀಗ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಹಾಕಿದ್ದೀನಿ. ಈ ಲಿಂಕ್ ನ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಅದೇ ಗ್ರೂಪ್ ಅಲ್ಲಿ ನಿಮ್ಗೆ ಗೂಗಲ್ ಫಾರ್ಮ್ ಲಿಂಕ್ ನ ಮತ್ತೆ ಇನ್ನೊಂದ್ಸರಿ ಶೇರ್ ಮಾಡ್ತೀವಿ. ನೀವು ಆನ್ಸರ್ಸ್ ನ ಫೈಂಡ್ ಔಟ್ ಮಾಡಿ ಮತ್ತೆ ನಿಮ್ಮ ಆನ್ಸರ್ಸ್ ಗಳನ್ನ ಅಲ್ಲಿ ಮಾರ್ಕ್ ಮಾಡಬಹುದು. ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆ ಲಿಂಕ್ ನ ಬಳಸ್ಕೊಂಡು ಗ್ರೂಪಿಗೆ ಜಾಯ್ನ್ ಆಗಿ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟ್ರಯಾಂಗಲ್ಸ್ ಮತ್ತೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್, ಮೇನ್ ಆಗಿ ಕಾಂಗ್ರುಯೆಂಟ್ ಫಿಗರ್, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ ಕ್ರೈಟೀರಿಯಾಸ್ ಏನೇನಿದೆ, 5 ಕ್ರೈಟೀರಿಯಾ ನೋಡಿದೀವಿ. ಸೊ ಇವಾಗ ಇಲ್ಲಿ ಜಸ್ಟ್ ಸಿಂಪಲ್ ಪ್ರಾಬ್ಲಮ್ ನ ಹಾಕಿದ್ದು ನಾನು. ಸೊ ನೆಕ್ಸ್ಟ್ ನಾಳೆ ಇದೇ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿ ನಾವಿನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಜೊತೆಗೆ ನಾಳೆ ಕ್ಲಾಸ್ ಅಲ್ಲಿ ನಾವು ಏರಿಯಾ ಆಫ್ ಟ್ರಯಾಂಗಲ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಗೂಗಲ್ ಫಾರ್ಮ್ ಓಪನ್ ಆಗೇ ಇರುತ್ತೆ. ನೀವು ಕ್ವಶನ್ಸ್ಗೆ ಆನ್ಸರ್ಸ್ನ ಸೊ ಆಮೇಲೂ ಕೂಡ ಸಾಲ್ವ್ ಮಾಡಿ ನೀವು ಆಪ್ಷನ್ ನ ಕ್ಲಿಕ್ ಮಾಡ್ಬೋದು. ಸೊ ಥ್ಯಾಂಕ್ ಯು.